ಅವಳನ್ನ ಪತ್ತೆ ಹಚ್ಚಕ್ಕಾದ್ರೂ ನಾನು ಬದುಕಲೇಬೇಕು. ನನ್ನ ಹೆಸರು ಸೂರ್ಯ, ಸೂರ್ಯ IPS. ಪೊಲೀಸ್ ಕೆಲಸ ಅಂದ್ರೇನೆ ಥ್ಯಾಂಕ್ಸ್ಲೆಸ್ ಜಾಬ್ ಅಂತಾರೆ. ಎಲ್ರಿಗೂ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡೋದೇ ನಾನು. ಕ್ರಿಮಿನಲ್ಸ್ನ ದೇವರು ಅಂತ ಒಪ್ಕೊಳ್ಳೋ ಗುಂಪಿಗೆ ಸೇರಿದವನಲ್ಲ ನಾನು. 24ನೇ ವಯಸ್ಸಿಗೆ IPSಗೆ ಸೆಲೆಕ್ಟ್ ಆದೆ. ಎಷ್ಟೋ ಕಾವಿಗಳಿಗೆ, ಖಾದಿಗಳಿಗೆ ದಂಡಂ ದಶಗುಣಂ ಅನ್ನೋ ಪಾಠ ಹೇಳಿ ಬಡ್ತಿ ಸಮೇತ 27ನೇ ವಯಸ್ಸಿಗೆ ACP ಆದೆ. ಸೂರ್ಯ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಕ್ರೈಮ್ ಬ್ರಾಂಚ್, ಬ್ಯಾಂಗ್ಳೂರ್ ಸಿಟಿ. ಆಕ್ಚುಲಿ ಈ ಕೇಸನ್ನ ನೀವು ಒಂದ್ಸಲ ಸ್ಟಡಿ ಮಾಡಿದ್ರೆ ಡೀಟೇಲ್ಸ್ ಎಲ್ಲ. ಸರ್. ಹಲೋ ಸೂರ್ಯ. ಎಸ್ ಸರ್. ಮಿಸ್ಟರ್ ನಾನು ನಿಮ್ಗೆ ಇಷ್ಟೊತ್ತು ಹೇಳ್ತಾ ಇದ್ದಲ್ಲ, ಹೀ ಸೂರ್ಯ, ಹೇ ಶ್ರೀಕಾಂತ್, ದಿಸ್ ಇಸ್ ರಮೇಶ್, ಅರುಣ್ ಅಂಡ್ ಹೀಸ್ ಭರತ್. ಮೀಟ್ ದ ಫೇಮಸ್ ಒನ್ ಮ್ಯಾನ್ ಆರ್ಮಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಫ್ರಮ್ ಕ್ರೈಮ್ ಬ್ರಾಂಚ್, ಮುಂಬೈ ಪೊಲೀಸ್, ಮಿಸ್ಟರ್ ನಾನಾ. ರಿಟೈರ್ಡ್ ಬಟ್ ಸ್ಟಿಲ್ ಗೋಯಿಂಗ್ ಸ್ಟ್ರಾಂಗ್. ಒಂದೇ ವರ್ಷದಲ್ಲಿ ಅದು ಒಬ್ರೇ 28 ಎನ್ಕೌಂಟರ್ ಮಾಡಿದ್ದಾರೆ. ಸೊ ಯು ಹ್ಯಾವ್ ದ ಬೆಸ್ಟ್ ಪರ್ಸನ್ ಹಿಯರ್ ಟು ಗೈಡ್ ಯು. ಗ್ಲಾಡ್ಲಿ. ದಿಸ್ ಇಸ್ ಮೈ ಆಂಟಿ ಕ್ರೈಮ್ ಇಂಟೆಲಿಜೆನ್ಸ್ ಯೂನಿಟ್. ಈ ಟೀಮ್ ನ ಅಸೆಂಬಲ್ ಮಾಡಿದ್ ನಾನೇ. ಅಂಡ್ ದೀಸ್ ಗೈಸ್ ಆರ್ ಹ್ಯಾಂಡ್ ಪಿಕ್ಡ್ ಬೈ ಮೀ. ದೇ ಆಲ್ಸೋ ಡೈರೆಕ್ಟ್ಲಿ ರಿಪೋರ್ಟ್ ಟು ಮೀ. ಮಿಸ್ಟರ್ ನಾನಾ, ಈ ಸೂರ್ಯ ಮತ್ತೆ ಶ್ರೀಕಾಂತ್ ಇಬ್ರು ಹುಬ್ಳಿ ಬೆಳಗಾಂ ಬಾರ್ಡರ್ ನಲ್ಲಿ ಜಾಯಿಂಟ್ ಆಪರೇಷನ್ ಮಾಡಿದವರು. ಮತ್ತೆ ಅರುಣ್ ಅಂಡ್ ರಮೇಶ್ ಮಂಗಳೂರು ಲಾ ಅಂಡ್ ಆರ್ಡರ್ ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ದೇ ಆರ್ ಆಲ್ ಟ್ರೈನ್ಡ್ ಅಂಡರ್ ಒನ್ ಸಿಂಗಲ್ ಕಮಾಂಡರ್ ರೂಲ್. ಇವರೇ ನಮ್ಮ ಆಪರೇಷನ್ ಶ್ಯೂರ್ ಶಾರ್ಟ್ ಗನ್ಸ್. ಸೊ ಇದರಲ್ಲಿ ಕರ್ನಾಟಕದ ಮೋಸ್ಟ್ ನಟೋರಿಯಸ್ 4 ಗ್ಯಾಂಗ್ಸ್ಟರ್ಸ್ ಬಗ್ಗೆ ನಾನು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಇದೆ. ಡ್ರಗ್ ಮಂಜಾ, ಪೆಟ್ರೋಲ್ ಬಂಕ್ ಶೇಖರ, ಚಪ್ಪರ್ ಚಂದ್ರ, ದಾಸ ಉರ್ಫ್ ದೊಣ್ಣೆ. ಇವರಲ್ಲಿ ಪೆಟ್ರೋಲ್ ಬಂಕ್ ಶೇಖರ ಸಿಟಿಗೆ ಬರೋ ಸುದ್ದಿ ಸಿಕ್ಕಿದೆ. ನಾವೆಲ್ಲರೂ ಅಲರ್ಟ್ ಆಗಿರ್ಬೇಕು. 28 ಎನ್ಕೌಂಟರ್ ಮುಂಬೈ ಸಿಟಿಲಿ ಮಾತ್ರ. ಅದರಲ್ಲಿ 27 ಸಕ್ಸಸ್, 1 ಫೇಲ್ಯೂರ್. ಎಲ್ಲರೂ ನನ್ನ ಫೇಲ್ಯೂರ್ ಆದ ಆಪರೇಷನ್ ಬಗ್ಗೆನೇ ಮಾತಾಡ್ತಾ ಇದ್ರು. ಸೊ ಡಿಪಾರ್ಟ್ಮೆಂಟ್ನವರು ನೀವ್ ಏನ್ ಮಾಡ್ತೀರಾ ಅಂತ ಎದುರು ನೋಡ್ತಾ ಇರ್ತಾರೆ. ನಿಮ್ಮಿಂದ ಆಗತ್ತೆ. ಈ ಆಪರೇಷನ್ ಡೀಟೇಲ್ಸ್ ಈ ಫೈಲಲ್ಲಿದೆ. ನಾವು 4 ಜನ. ನಮ್ಗೆ ಭಯ ಅಂದ್ರೇನೆ ಗೊತ್ತಿರ್ಲಿಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮನ್ನ ಯಾರು ಮುಟ್ಟೋಕೆ ಆಗಲ್ಲ ಅಂತ ಹೇಳ್ತಾರೆ. ವಿ ವರ್ ಅನ್ಟಚಬಲ್ಸ್. ಓಯ್, ನಾನ್ ಕಪಾಲೆ ಥಿಯೇಟರ್ ಹತ್ರ ಬರ್ತಾ ಇದ್ದೀನಿ. ದುಡ್ಡನ್ನ ರೆಡಿ ಇಟ್ಕೋ. ಒಳಗಡೆ ಹೆಗಣದ ದಂಡೆ ಇರೋ ಹಾಗಿದೆ. ಇನ್ನೊಂದು 5 ಜನ ಕರ್ಕೊಂಡ್ ಬರ್ಬೋದಾಗಿತ್ತು. ಸೂಪರ್ ಮ್ಯಾನ್ ತರ ಯಾವಾಗ ನಾವೇ ಬಂದ್ಬಿಡ್ತೀವಿ.
ನನ್ ಮೇಲೆನಾ? ಇಲ್ಲಿಂದ ಜೀವಂತವಾಗಿ ಹೋಗಲ್ಲ. ಬಾ. ಇವನೇನ ಧರ್ಮ ಅನ್ನೋ ಕರ್ಮ. ಎಸ್, ಆ ಡಬ್ಬ ಸ್ವಾಮೀಜಿ ಶಿಷ್ಯ ಜೊಲ್ಲನ್ ಮಗ ಸೂರ್ಯ. ಭರತ್ ನಮ್ಮ ಫೋನ್ಗೋಸ್ಕರ ಕೆಳಗಡೆ ವೇಟ್ ಮಾಡ್ತಾ ಇದ್ದಾನೆ. ನಾವೇ ಅರೆಸ್ಟ್ ಮಾಡುವ ಹೇಗೆ? ಇಂಥ ಧರ್ಮನ ಅರೆಸ್ಟ್ ಮಾಡಿ ಸೇಫ್ ಆಗಿ ಇಟ್ಕೊಳಕ್ಕೆ ಯಾವ ಸಂಸ್ಕೃತಿನೂ ಒಪ್ಕೊಳಲ್ವೋ? ಪೊಲೀಸ್ ರೆಕಾರ್ಡ್ಸ್ ಅವನ ಮೇಲೆ ಯಾವ ಕೇಸು ಇಲ್ಲ. ಆದ್ರೆ ಡಿಪಾರ್ಟ್ಮೆಂಟ್ ಸಿಕ್ಕಿರೋ ಇನ್ಫಾರ್ಮೇಶನ್ ಮಾತ್ರ ಬ್ಲಡಿ ಅಲ್ ಹಾರಿಬಲ್. ಎಲ್ಲ ಸಣ್ಣ ಸಣ್ಣ ಹೆಣ್ಮಕ್ಳು ಸೂರ್ಯ. ಹೋದ್ವಾರ ದೇವಿ ಅನ್ನೋ ಹುಡುಗಿ, ಶಿ ಇಸ್ 15 year old, ಅವಳನ್ನ ಟ್ರೈನ್ ಎತ್ತಾಕೊಂಡು ಅದನ್ನ ನೋಡಿದವ್ರು 3 ಜನ. ಆದ್ರೆ ಸಾಕ್ಷಿ ಹೇಳಕ್ ಮಾತ್ರ ಯಾವನು ರೆಡಿ ಇಲ್ಲ. ಮಂತ್ರಿ ಸಪೋರ್ಟ್ ಪ್ರತಿ ಸಾರಿನೂ ಇವನ್ ಬಚಾವ್ ಆಗೋ ಬಾಗ್ಲಾಗಿದೆ. ಇಂಥ ಕ್ರಿಮಿನಲ್ಸ್ಗೆ ಪನಿಷ್ಮೆಂಟು 3 ವರ್ಷ ಅಲ್ಲ ಶ್ರೀ. ಇದು ಸತ್ತೋದ್ನಾ? ಸಾಯ್ದೆ ಅದು ನಿನ್ ಗುರಿ. ಗುಡ್. ಅರೆಸ್ಟ್ ಮಾಡಿದ್ರೆ ಕೋರ್ಟ್ ತೀರ್ಪು ಕೊಡೋರ್ಗು ಸರ್ಕಾರ ಇವನ್ ಸೇಫ್ಟಿಗೆ ಊಟ, ತಿಂಡಿ, ಪೆಟ್ರೋಲು, ಡೀಸೆಲ್ ಅಂತ ಸುಮ್ನೆ ದುಡ್ಡು ವೇಸ್ಟ್. ಈಗ ನೋಡು, ಜಸ್ಟ್ ಒಂದೇ ಒಂದು ಬುಲೆಟ್, ಅದು ನನ್ ಬುಲೆಟ್, 55 ರೂಪಾಯಿ. ಕೆಲಸ ಮುಗಿತಾ? ನೀವು ಆರಕ್ಷಕರಷ್ಟೇ, ದೇವ್ರಲ್ಲ ಅನ್ನೋದನ್ನ ಮರೆತು ಆರ್ಡರ್ನ ಪಾಸ್ ಮಾಡಿದ್ದೀರಾ. ವಿ ಕಂಡಮ್ ಇಟ್. ನಿಮ್ಗೆ ಲಾಠಿ, ಬೂಟು, ಗನ್ನು ಕೊಟ್ಟಿರೋದು ಕೆಟ್ಟ ಜನರನ್ನ ಹೆದರ್ಸಿ 10 ಬಸ್ನಲ್ಲಿ ಇಟ್ಕೊಳ್ಳಕ್ಕೆ ಹೊರತು ಕೊಲ್ಲೋದಕ್ಕಲ್ಲ. ಜಸ್ಟ್ ಮಿನಿಟ್ ಮೇಡಮ್. 3 ದಿನದ ಹಿಂದೆ ಭರತ್ ಮನೆ ಪಕ್ಕ 3 ಜನ ಡೌಟ್ ಬರೋ ಹಾಗೆ ನಿಂತಿದ್ರು. ಹಿಡಿದು ವಿಚಾರಿಸಿದ್ದಕ್ಕೆ ದಾಸನ್ ತಮ್ಮ ಅಂತ ಗೊತ್ತಾಯ್ತು. 19ನೇ ತಾರೀಕು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿರೋ ರಿಪೋರ್ಟ್ಸು ನಿಮ್ಮ ಟೇಬಲ್ ಮೇಲೆ ಇದೆ. 14ನೇ ತಾರೀಕು ಪೆಟ್ರೋಲ್ ಬಂಕ್ ಶೇಖರ್ ಕಡೆಯವರು ಮುಂದಿನ ಸಂಕ್ರಾಂತಿ ಒಳಗೆ ನಮ್ಮ 4 ಜನನ್ನ ಸಾಯಿಸ್ತೀವಿ ಅಂತ ಅವನ ಹೆಂಡತಿ ಮುಂದೆ ಶಬ್ದ ಮಾಡಿದ್ದಾರೆ. ಚಪ್ಪರ್ ಚಂದ್ರ, ದಾಸ ಉರ್ಫ್ ದೊಣ್ಣೆ, ಪೆಟ್ರೋಲ್ ಬಂಕ್ ಶೇಖರ, ಇವ್ರಿಗೂ ನಮಗೂ ಯಾವುದೇ ತರದ ಪರ್ಸನಲ್ ರಿವೆಂಜಸ್ ಇಲ್ಲ. ನಮ್ ಕರ್ತವ್ಯ ನಾವು ಮಾಡಿದ್ದಕ್ಕೆ ನಮಗ್ ಸಿಗ್ತಾ ಇರೋ ರಿವಾರ್ಡ್ ಇದೆನಾ? ಸೊ ವಾಟ್ಸ್ ದ ಪಾಯಿಂಟ್? ಮೈ ಪಾಯಿಂಟ್ ಮೇಡಮ್, ಸೊಸೈಟಿಗೆ ಸಿಗೋ ಚಿಕ್ಕ ಚಿಕ್ಕ ಸ್ವಾತಂತ್ರ್ಯದಿಂದ ಉಸಿರು ಕಾಪಾಡೋವರೆಗೂ ಒಬ್ಬ ಪೊಲೀಸ್ನ ತ್ಯಾಗ ಅವಶ್ಯಕತೆ ಇದೆ. ನನಗ ಅದನ್ನೆಲ್ಲ ಕೇಳೋದಕ್ಕೆ ಇಷ್ಟ ಇಲ್ಲ ಮಿಸ್ಟರ್ ಸೂರ್ಯ. ವಿ ಆರ್ ಟಾಕಿಂಗ್ ಅಬೌಟ್ ಹ್ಯೂಮನ್ ರೈಟ್ಸ್. ಅದು ಮಾತ್ರ ಅಲ್ಲ, ನನಗ್ ತಿಳಿದ ಹಾಗೆ ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ನನ್ ರೆಕಮೆಂಡೇಶನ್ ರೆಡಿ. ಮೇಡಮ್, ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡ್ತೀರಾ? ಹ್ಯೂಮನ್ ರೈಟ್ಸ್ ಉಲ್ಲಂಘನೆ ಮಾಡಿದವ್ರ ಬಗ್ಗೆನೂ ಮಾತಾಡ್ತೀರಾ? ಮನುಷ್ಯರುಗಳಿಗೆ ಮೇಡಮ್ ಹ್ಯೂಮನ್ ರೈಟ್ಸ್. ನನಗ್ ಗೊತ್ತಿರೋ ಹಾಗೆ ಆ 3 ಮನುಷ್ಯರೇ ಅಲ್ಲ. ನಮಗ್ ಶಿಕ್ಷೆ ಕೊಡೋ ಹಾಗಿದ್ರೆ ಮೃಗಗಳನ್ನ ಸಾಯಿಸಿರೋ ಕಾನೂನಡಿಯಲ್ಲೇ ಶಿಕ್ಷೆ ಕೊಡಿ, ಒಪ್ಕೋತೀವಿ. ಆರ್ ತಿಂಗಳು ಕ್ರೈಮ್ ಬ್ರಾಂಚ್ ಅಲ್ಲಿ ಸಾಕಪ್ಪ ಸಾಕು. 1 ನಿಮಿಷನೂ ಸತ್ ಬದುಕಿದ್ದಾಯ್ತು. ನೋಡಕ್ ಹೋದ್ರೆ ಇವತ್ ನೀವೆಲ್ಲ ಸೆಲೆಬ್ರೇಟ್ ಮಾಡ್ಬೇಕು. ಇಲ್ಲ ಸ್ವಾತಿ, ನಮ್ ಕೊಟ್ಟ ಕೆಲಸ ಇನ್ನೂ ಮುಗಿಸಿಲ್ಲ. ಡ್ರಗ್ ಮಂಜ ಒಬ್ಬ ತಪ್ಪಿಸ್ಕೊಂಡ್ಬಿಟ್ಟ. ಅವನೇ ಮೇನ್. ಅವನ ಮುಗಿಸಿದ್ಮೇಲೆ ನಮಗೆ ಟ್ರಾನ್ಸ್ಫರ್ ಸಿಕ್ಕಿದ್ರು ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ. ಟ್ರಾನ್ಸ್ಫರ್ ಎಲ್ಲ ಟೆಂಪರರಿ ಸೂರ್ಯ. ಮತ್ತೆ ನಮ್ಮನ್ನ ಅದೇ ಕ್ರೈಮ್ ಬ್ರಾಂಚ್ ಹಾಕ್ತಾರೆ ನೋಡು. ದೇ ಕೆನಾಟ್ ಡೂ ವಿತೌಟ್ ಅಸ್. ಎನಿವೇಸ್, ಹೊರಡೋಣ ಅರುಣ್. ಓಕೆ ಸೂರ್ಯ. ಬಾ. ಬಾಯ್ ಸ್ವಾತಿ. ಬಾಯ್. ಬಾಯ್ ಸೂರ್ಯ. ಬಾಯ್ ಶ್ರೀ. ಖಂಡಿತವಾಗ್ಲು ಒಂದಲ್ಲ ಒಂದು ದಿನ ಡ್ರಗ್ ಮಂಚನ ಎನ್ಕೌಂಟರ್ ಮಾಡೇ ಮಾಡ್ತೀವಿ ಅಂತ ನನ್ನ ಮನಸ್ಸು ಆಗಾಗ ಹೇಳ್ತಾನೆ ಇತ್ತು. ನಮ್ 4 ಜನರನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ವರ್ಗಾಯಿಸಿದ್ರು. ನನ್ನ ಕ್ರೈಮ್ ಬ್ರಾಂಚ್ ಇಂದ ಕಂಟ್ರೋಲ್ ರೂಮ್ಗೆ. ಕಂಟ್ರೋಲ್ ರೂಮ್ ಕೆಲಸ ಕಷ್ಟ ಇಲ್ದಿರೋ ಕೆಲಸ. ಇಲ್ಲಿ ಬೇಟೆ. ಪೊಲೀಸ್ ಕೆಲಸ ಅಂದ್ರೇನೆ ಹಾಗೆ. ಯಾವ ಪೋಸ್ಟಿಂಗು ನಿರಂತರ ಅಲ್ಲ. ಎಲ್ಲಿದ್ರು ಕೊಟ್ಟ ಕೆಲಸನ ಕರೆಕ್ಟ್ ಆಗಿ ಮಾಡೋದೇ ನನ್ನ ಕೆಲಸ. ಯೂಟರ್ನ್ ತಗೋ. ಸರಿ ಸರ್. ಕಚ್ಚಡ ನನ್ನ ಮಕ್ಕಳ, ಯಾರು ನೀವೆಲ್ಲ? ಏಯ್, ರಕ್ತ ಬರ್ತಾ ಇದೆಯಲ್ಲ, ನಿಮ್ ತಾಯಿ ಕರೆದ್ರೆ ಏನೋ ಹೇಳ್ತೀಯಾ? ಬಿಡಿ ಸರ್.
ನಾನು ಬೆಂಕಿ, ನನ್ನನ್ನು ಯಾರು ಟಚ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ತಪ್ಪಾಗೋಯ್ತು. ಜಸ್ಟ್ ಒನ್ ಲುಕ್, ನಾನು ಅಲ್ಲೇ ಕಳ್ಸೋದೆ. ನಾನ್ಸೆನ್ಸ್. ಅವಳ ಕಣ್ಣು, ಕೋಪ, ಭಯ ನನಗೆ ತುಂಬಾ ಇಷ್ಟ ಆಯ್ತು. ನನ್ನಿಂದ ಅವಳನ್ನ ಮರೆಯಕ್ಕೆ ಆಗ್ಲಿಲ್ಲ. ಆಗಾಗ ಅವಳನ್ನ ನೋಡ್ಬೇಕು ಅನ್ನೋ ಆಸೆ ಆಯ್ತು. ನನಗೆ ವಿಧಿ ಮೇಲೆ ನಂಬಿಕೆ ಇಲ್ಲ. ಆದ್ರೆ ಮತ್ತೆ ಮತ್ತೆ ಅವಳು ಒಳಗೆ ಬರ್ತೀರಾ? ಫಿಫ್ತ್ ಫ್ಲೋರ್. ಎಕ್ಸ್ಕ್ಯೂಸ್ ಮೀ, ನಿಮ್ ಕಾಲ್ ಚೈನ್ ಲಿಫ್ಟ್ ಅಲ್ಲಿ ಬಿದ್ದಿತ್ತು, ತಗೊಳ್ಳಿ. ಓ, ನಿಮ್ದಲ್ವಾ? ಅದ್ ನಂದಲ್ಲ ಅಂತ ನಿಮಗೂ ಗೊತ್ತು. ಎಕ್ಸ್ಕ್ಯೂಸ್ ಮೀ ಸರ್, ಈ ಚೈನ್ ನಂದು. ಲಿಫ್ಟ್ ಅಲ್ಲಿ ಸಿಕ್ಕಿದಲ್ಲ? ತಗೊಳ್ಳಿ. ಥ್ಯಾಂಕ್ ಯು ಇಟ್ಸ್ ಸರ್. ಓಕೆ. ಅರುಣ್, ನಾನು ಸ್ಪಾಟಿಗೆ ಬಂದಾಯ್ತು. ಮಟಣ ಯಾರು ನಿಂತ್ಕೋಬಾರ್ದು, ಸ್ವಲ್ಪ ನೋಡ್ಕೊಳ್ಳಿ. ಆಯ್ತು ಸರ್. 2 ರಿನ್ ಸೋಪು ದೊಡ್ಡದು, ಒಂದು 250 ml ಪ್ಯಾರಾಶೂಟ್ ಆಯಿಲ್, ಒಂದ್ ಅರ್ಧ ಕೆಜಿ ಸಕ್ಕರೆ, 1 ಪ್ಯಾಕೆಟ್ ಮೈದಾ, ಆಮೇಲೆ 1 ಬ್ರೂ ಕಾಫಿ ಕೊಡಿ. ಆಯ್ತಮ್ಮ, ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ, ನೀವು ಇದೇ ಇರೋದಲ್ಲ ಇರೋದು? ನಿಮ್ಮ ಮನೆಯಲ್ಲಿದೆ? ಒಂದ್ ತೆಂಗಿನಕಾಯಿ ಕೊಡಿ. ನಿಮ್ಮ ಮನೆಯಲ್ಲಿದೆ? ಸ್ವಲ್ಪ ಬೇಗ ಕೊಡಿ. ಹಲೋ, ನಿಮ್ಮ ಮನೆಯಲ್ಲಿ ಅಂತ ಕೇಳಿದೆ. ನೀವ್ ಯಾರು ಅನ್ನೋದು ನನಗ್ ಗೊತ್ತಾ? ಹಾ, ನಿಮ್ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ಇದು ತಗೊಳ್ಳಿ, ಚೇಂಜ್ ಆಮೇಲೆ ಇಸ್ಕೊತೀನಿ. ತಗೊಳ್ಳಿ ಅಮ್ಮ. ಅವಳಿಗೆ ನಾನಂದ್ರೆ ಇಷ್ಟ ಇಲ್ಲ, ಬಟ್ ನನಗೆ ಅದೇ ಇಷ್ಟ ಇಲ್ಲ. ಹುಡುಗಿರ್ ವಿಷಯದಲ್ಲಿ ನನ್ನ ದೊಡ್ಡ ಎಕ್ಸ್ಪರ್ಟ್ ಅಲ್ಲ, ಆದ್ರೆ ಹುಡುಗಿರಂದ್ರೆ ಹೀಗೆ ಇರ್ಬೇಕು ಅಂತ ನನಗನ್ನಿಸ್ತು. ಸರ್ ಮಾಡ್ಬಿಟ್ಟು ಬಂದ್ಬಿಟ್ಟೆ ಸರ್. ಟಿಕೆಟ್ ಎಲ್ಲ ಮಿಸ್ ಆಗಿದೆ ಸರ್. ಸರ್ ಗಾಡಿ ಆರ್ ಸಿ ಬುಕ್ಕು, ಇನ್ಸೂರೆನ್ಸ್ ಎಲ್ಲ ಮನೇಲಿದೆ ಸರ್. ನೀವು ನನ್ನ ಜೊತೆಲಿ ಬಂದ್ರೆ ತೋರಿಸ್ತೀನಿ, ಇಲ್ಲ ಅಂದ್ರೆ ಇವ್ರನ್ನ ಮನೆ ಡ್ರಾಪ್ ಮಾಡಿ ತಂದು ತೋರಿಸ್ತೀನಿ ಸರ್. ಏಯ್, ಅದೆಲ್ಲ ಕತೆ ಕಟ್ಬೇಡ. ಒಂದೋ ಫೈನ್ ಕಟ್ಟು, ಇಲ್ಲ ನಾಳೆ ಕೋರ್ಟಿಗೆ ಬಾ. ಸರ್ ಪ್ಲೀಸ್ ಸರ್. ಏನ್ರಿ ಅದು ಪ್ರಾಬ್ಲಮ್? ಸರ್ ಡಾಕ್ಯುಮೆಂಟ್ಸ್ ಲೈಸೆನ್ಸ್ ಏನಿಲ್ಲ, ಸುಮ್ಮನೆ ಕತೆ ಹೇಳ್ತಾ ಇದ್ದಾನೆ ಸರ್. ಹೆಸರೇನ್ರಿ? ರಾಜಾ ಸರ್, ನೀವು ನನ್ಗೆ ಚೆನ್ನಾಗಿ ಗೊತ್ತು ಸರ್. ಸೂರ್ಯ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಕಸ್ತೂರಿಬಾ ನಗರದಲ್ಲಿ ನಮ್ದೊಂದು ಲ್ಯಾಂಡ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಟ್ಟಿದ್ರಿ. ಜ್ಞಾಪಕ ಇದೆ ಸರ್? ನಿಮ್ಮ ಹೆಸರು? ಮಾಯಾ. ನಿಮ್ಮ ಅಡ್ರೆಸ್? 195 ಸೆಕೆಂಡ್ ಕ್ರಾಸ್, ಸುಬ್ರಹ್ಮಣ್ಯ ನಗರ. ಅವತ್ ಕೇಳ್ದಾಗ ಹೇಳಲಿಲ್ಲ. ಎಲ್ಲಿ ಹೋಗಿ ಬರ್ತಾ ಇದ್ದೀರಾ? ಸಿನಿಮಾಗೆ. ಯಾರು, ನಿಮ್ ಸಿಸ್ಟರಾ? ಇಲ್ಲ ಸರ್, ಫ್ರೆಂಡ್. ಫ್ರೆಂಡ್ಸ್ ಅಂದ್ರೆ? ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಅಷ್ಟೇ. ಈ ರೋಡ್ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ? ಬ್ಯಾರಿಕೇಡ್ಸ್ ಎಲ್ಲ ಕಾಣಿಸ್ತಾ ಇಲ್ವಾ? ಶಾರ್ಟ್ ಕಟ್ ಅಂತ ಸರ್. ಶಾರ್ಟ್ ಕಟ್ ಅಂತ ಚೂಸ್ ಮಾಡ್ತೀರಾ, ಬಟ್ ಇಟ್ಸ್ ನಾಟ್ ಸೇಫ್ ಟಿಲ್ ವಿ ಸೆಟ್ ಇಟ್ ರೈಟ್. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಗರ್ಲ್ ಬೈ ಯೋರ್ ಸೈಡ್, ಶುಡಂಟ್ ಯು ಬಿ ಕ್ಯಾರಿಂಗ್ ಆಲ್ ಯೋರ್ ಪೇಪರ್ಸ್? ಸಾರಿ ಸರ್. ಏನ್ರಿ ಸಾರಿ? ಇವ್ರಿಗೇನ ಹೆಚ್ಚು ಕಮ್ಮಿ ಆಯ್ತಂದ್ರೆ ಹೂ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ? ಡೋಂಟ್ ರಿಪೀಟ್ ದ ಮಿಸ್ಟೇಕ್ ಅಗೇನ್. ಓಕೆ ಸರ್. ಕೀ ಕೊಟ್ಟು ಕಳಿಸ್ರಿ. ಎಸ್ ಸರ್. ಥ್ಯಾಂಕ್ ಯು ಸರ್. ಕಮಿಷನರ್ ಹತ್ರ ಸೈನ್ ಮಾಡಿಸಿದ್ದೀನಿ ಸರ್. ಏನ್ ಪ್ರಾಬ್ಲಮ್ ಇಲ್ಲ. ನೀವು ಹೋಗಿ ಈ ಫೈಲ್ ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ. ಎಸ್ ಸರ್. ಓಕೆ. ಗುಡ್ ಮಾರ್ನಿಂಗ್ ಸರ್. 1 ತಿಂಗಳ ನಂತರ ಮತ್ತೆ ನಾನು ಅವಳನ್ನ ನೋಡಿದೆ. ಹಲೋ. ಹಲೋ, ನನ್ನ ಹೆಸರು ಮಾಯಾ. ಜ್ಞಾಪಕ ಇದೆಯಾ? ಒಂದ್ಸಲ ನೋಡಿದ ಮುಖನ, ಕೇಳಿದ ಹೆಸರನ್ನ ಮರೆತ್ರೆ ಡಿಪಾರ್ಟ್ಮೆಂಟ್ ನಮ್ಮನ್ನ ಪೊಲೀಸ್ ಅನ್ನಲ್ಲ. ಆಕ್ಚುಲಿ ನಾನ್ ಸಾರಿ ಕೇಳಕ್ ಬಂದೆ. ಅವತ್ತು ನೀವು ಪೊಲೀಸ್ ಆಫೀಸರ್ ಅಂತ ಗೊತ್ತಿಲ್ಲದೆ ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ.
ಈಗ್ಲೂ ಯಾರ್ದಾದ್ರು ಕಾಲ್ ಚೈನ್ ಸಿಕ್ಕಿದ್ರೆ ನಾನು ನಿಮ್ಮನ್ನೇ ಹುಡ್ಕೊಂಡ್ ಬರೋದು. ಯಾಕೆ ಅದ್ ನಂದಿರ್ಬೋದು ಅಂತನಾ? ಎಸ್, ಗುಮಾನಿ. ಲವರ್ಸ್ ಹೇಗೆ ಅವ್ರ ಫಸ್ಟ್ ಲವ್ ನ ಮರೆಯಲ್ವೋ ಹಾಗೆ ಪೊಲೀಸ್ ಅವರು ಅವ್ರ ಫಸ್ಟ್ ಕೇಸ್ ನ ಮರೆಯಲ್ಲ. ಈಗ ಕೇಳಿ. ಏನನ್ನ? ಏನೋ ಸಾರಿ ಕೇಳ್ಬೇಕು ಅಂದ್ರಲ್ಲ, ಮರ್ತ್ಬಿಟ್ಟೆ. ನಾವು ಮಾತ್ ಮರೆಯಲ್ಲ, ಮರೆಯಕ್ಕೂ ಬಿಡಲ್ಲ, ನಮ್ಮನ್ ಮರ್ಸಕ್ಕೂ ಆಗಲ್ಲ. ನಿಮ್ ಹತ್ರ ತುಂಬಾ ಕಷ್ಟನೇ. ಮರೆಯಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ. ಐ ಆಮ್ ವೆರಿ 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 ಸಾರಿ. ಹೆವಿ ಆಯ್ತು ಅನ್ನಿಸ್ಲಿಲ್ವಾ? ಸಾರಿ. ಇಷ್ಟು ಸಾಕು. ಯುವರ್ ಅಪಾಲಜಿ ಇಸ್ ಅಕ್ಸೆಪ್ಟೆಡ್. ಅದ್ ಸರಿ, ಇಲ್ಲೇನ್ ಮಾಡ್ತಾ ಇದೀರಾ? ಇವತ್ತು ಸ್ಪೋರ್ಟ್ಸ್ ಡೇ. ಸ್ಟೂಡೆಂಟ್? ಟೀಚರ್. ಯಾವ ಸಬ್ಜೆಕ್ಟ್ ಹೇಳ್ಕೊಡ್ತೀರಾ? ಮ್ಯಾಥಮೆಟಿಕ್ಸ್ 9th and 10th ಸ್ಟ್ಯಾಂಡರ್ಡ್. ತುಂಬಾ ಕಷ್ಟ ಅಲ್ವಾ? 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್. ಏನ್ ಓದಿದ್ದೀರಾ? MSc ಮ್ಯಾಥ್ ಅಂಡ್ ಕಂಪ್ಯೂಟರ್ ಸೈನ್ಸ್. ಕಂಪ್ಯೂಟರ್ ಸೈನ್ಸಾ? ಕಂಪ್ಯೂಟರ್ ಸೈನ್ಸ್ ಓದೋರ್ಗೆ ಇನ್ನೂ ಒಳ್ಳೆ ಕೆಲಸ ಸಿಗುತ್ತಲ್ಲ. ಇಲ್ಲ ಟೀಚರ್ ಆಗಿ ಕೆಲಸ ಮಾಡ್ತಾ ಇದೀರಾ? ನನಗ್ ಪಾಠ ಹೇಳ್ಕೊಡಕ್ ಇಷ್ಟ. ಲಾಸ್ಟ್ ವೀಕ್ ನಿಮ್ ಬಗ್ಗೆ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಆರ್ಟಿಕಲ್ ಓದಿದ್ದೆ. ವೆರಿ ಇಂಪ್ರೆಸಿವ್. ಥ್ಯಾಂಕ್ಸ್. ಒನ್ಸ್ ಅಗೇನ್ ಐ ಆಮ್ ಸಾರಿ. ಇಟ್ಸ್ ಓಕೆ. ಎನಿವೆ, ಬಾಯ್. ಬಾಯ್. ಹಲೋ. ಹಲೋ ಸೂರ್ಯ ಸರ. ಹೇಳಿ ಮಾಯಾ. ನಿಮ್ಗೆ ಗೊತ್ತಾಯ್ತು ನಾನೇ ಅಂತ? ನಾವು ಮುಖಾನ ಹೆಸರನ್ನ ಹೇಗ್ ಮರೆಯೋಲ್ವೋ ಹಾಗೆ ವಾಯ್ಸ್ನೂ ಮರೆಯೋದಿಲ್ಲ. ಹೇಳಿ. ನಿಮ್ಗೆ ಸುಮ್ನೆ ತೊಂದರೆ ಕೊಡ್ತಿದ್ದೀನಿ. ಐ ಆಮ್ ಸಾರಿ ಸರ್. ನಿಮ್ಮ ಸಾರಿ ಒಂದೆರಡು ನನ್ನ ಹತ್ರನೇ ಇದೆ, ಅದನ್ನ ವಜಾ ಮಾಡ್ಕೊಳ್ಳೋಣ. ಪರವಾಗಿಲ್ಲ, ಹೇಳಿ. ನಿಮಗೆ ಈಗಲೇ ನಮ್ಮ ಸ್ಕೂಲ್ ಹತ್ರ ಬರಕ್ಕಾಗತ್ತಾ? ಇಲ್ಲೊಂದು ಪ್ರಾಬ್ಲಮ್ ಆಗಿದೆ. ಪ್ಲೀಸ್, ಐ ನೀಡ್ ಯು ಹೆಲ್ಪ್. ಆಲ್ ರೈಟ್. ನಾನಿದ್ದೀನಿ. ಬಾ. ಹಲೋ. ಸಾರಿ ಸರ್, ನಿಮ್ಮನ್ನ ಇಲ್ಲಿ ಕರೆಸಿದ್ದಕ್ಕೆ. ಪರವಾಗಿಲ್ಲ, ಹೇಳಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಇವಳು ನನ್ನ ಸ್ಟೂಡೆಂಟ್ ರಶ್ಮಿ ಅಂತ. ಹಲೋ ರಶ್ಮಿ. ಹಲೋ ಸರ್. ಇವಳಿರೋದು ಶ್ರೀರಾಮ್ಪುರದಲ್ಲಿ. ಆ ಏರಿಯಾ ಸ್ವಲ್ಪ ಸರಿ ಇಲ್ಲ. ಅಲ್ಲಿರೋ ಹುಡುಗ ಒಬ್ಬ ಇವಳಿಗೆ ದಿನ ತೊಂದರೆ ಕೊಡ್ತಿದ್ದಾನೆ. ಅವನು ಅವ್ನ ಫ್ರೆಂಡ್ಸ್ ಇವಳಿಗೆ ಆಸಿಡ್ ಹಾಕ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಇವಳು ಪಾಪ ಹೆದರ್ಕೊಂಡು ಮನೆಯವ್ರಿಗೇನು ಹೇಳಿಲ್ಲ. ಬೆಳಗ್ಗೆನೂ ಇವಳನ್ನ ಫಾಲೋ ಮಾಡಿದಾನೆ. ಈಗ ಏನ್ ಮಾಡ್ಬೇಕು ಹೇಳಿ? ನಾನೇನಾದ್ರೂ ಫಾರ್ಮಲ್ ಆಗಿ ಕಂಪ್ಲೇಂಟ್ ಕೊಡ್ಬೇಕಾ? ಆದ್ರೆ ಇವಳಿಗೇನು ತೊಂದರೆ ಆಗ್ಬಾರ್ದು. ಕಂಪ್ಲೇಂಟ್ ಬಗ್ಗೋದಲ್ಲ, ದಂಡಂ ದಶಗುಣಂ ಭವೇತ್. ಬನ್ನಿ, ಜೀಪ್ ಹತ್ತೆ. ಬಾ. ಅವರ ತಾನೆ? ಇಳಿದು ಹೋಗಮ್ಮ. ಒಬ್ಳಿನಾ? ಯಾವಾಗ್ಲೂ ಜೊತೆಗೆ ನಾವಿರಕ್ಕಾಗಲ್ಲ. ನೀನ್ ಹೋಗಮ್ಮ, ನಾನಿದ್ದೀನಿ. ಗೋ. ಹಾಯ್ ಡಾಲ್. ಹಾಯ್. ಯಾಕೆ ನಂಡೆ ಹೊಡೆಯಕ್ಕಾಗಲ್ವಾ? ಇದಕ್ಕಿನ್ನ ಫಿಗರ್ ಬೇಕೇನೆ ನಿಮ್ಗೆ? ನಿಮ್ ಮನೆಗ್ ನುಗ್ಗಿ ನಿಮ್ ಕಾಶೆಟ್ ಹಾಕ್ಬಿಡ್ತೀನಿ. ಹುಷಾರ್ ಮಚ್ಚ. ಬಾಯಿ ಮಲ್ಲ ಹೇಳು. ಆಚೆ ಕೊಡ್ರ ಮಚ್ಚ. ಹಾಕು ಮಚ್ಚ. ಹಾಕು ಮಚ್ಚ. ಯಾರೋ ಅವನು ಕಬಾಬ್ ಮೇಟಿ, ಯಾರೋ ಪೊಲೀಸ್ ಅವನೇ ಮಗ. ನೀರು ಸರ್. ಸರ್ ಪ್ಲೀಸ್ ಸರ್, ಸುಮ್ಮನೆ ತಮಾಷೆ ಮಾಡಿದ್ರು ಸರ್. ಸರ್ ಇದು ತಮಾಷೆಗೆನೆ. ಇದ್ರಲ್ಲಿ ಬುಲೆಟ್ ಇಲ್ಲ. ಹೆದರ್ಕೊಂಡ್ಬಿಟ್ಯಾ? ಇದ್ರಲ್ಲಿ ಬುಲೆಟ್ ಇದ್ದಿದ್ರೆ ತಲೆ ಚಿಪ್ಪು ಎಗ್ರು ಹೋಗಿರೋದು.
ತಗೊಳಮ್ಮ. ಇನ್ಮೇಲೆ ಇವರಿಂದ ನಿನಗೆ ಯಾವುದೇ ತರ ತೊಂದರೆ ಆಗಲ್ಲ. ಓಕೆ? ಥ್ಯಾಂಕ್ ಯು ಸರ್. ಇಲ್ಲೇ ನಿಲ್ಸಿ. ನಾನು ಇಲ್ಲೇ ಇಳ್ಕೊತೀನಿ. ಅಯ್ಯೋ ಶ್ಯೂರ್? ಎಸ್ ಸರ್. ನಿಜವಾದ ಆಸಿಡ್ ಆಗಿದ್ದಿದ್ರೆ ಏನಾಗ್ತಾ ಇತ್ತು? ಏನಾಗಿರೋದು? ಇಷ್ಟೊತ್ತಿಗೆ ನನ್ನ ಮುಖಾನೇ ಸುಟ್ಟೋಗಿರೋದು ಅಷ್ಟೇ. ಮೈ ಗಾಡ್, ನಂಗೆ ನೆನೆಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಥ್ಯಾಂಕ್ ಗಾಡ್ ಹಾಗಾಗ್ಲಿಲ್ಲ. ಥ್ಯಾಂಕ್ ಯು. ಓಕೆ ಬಾಯ್. ಟೇಕ್ ಕೇರ್. ಯಾ. ಮಾಯ ನನ್ನ ತುಂಬಾ ಹಚ್ಕೊಂಡಿದ್ದಾಳೆ, ಹತ್ರ ಆಗ್ತಾ ಇದ್ದಾಳೆ ಅಂತ ಅನ್ನಿಸ್ತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಕ್ಚುಲಿ ನಾನು ನನ್ನ ಫ್ರೆಂಡ್ ಜೊತೆ ಕಾಫಿ ಶಾಪಿಗೆ ಬಂದಿದ್ದೆ. ನಿಮ್ಮನ್ನ ನೋಡಿದೆ, ಕರಿಯೋಣ ಅಂತ ಬಂದೆ. ವುಡ್ ಯು ಲೈಕ್ ಟು ಜಾಯ್ನ್ ಅಸ್? ಆಕ್ಚುಲಿ ಸಿಎಂ ಬರೋ ಟೈಮ್ ಆಯ್ತು. ಯು ಕ್ಯಾರಿ ಆನ್. ಅವ್ರು ಹೋದ್ಮೇಲೆ ಬರ್ಬೋದಲ್ಲ? ಐ ವೇಟ್ ಫಾರ್ ಯು. ಇಟ್ಸ್ ಓಕೆ, ಯು ಕ್ಯಾರಿ ಆನ್. ಓಕೆ ಬಾಯ್. ಏನ್ ಸರ್? ಯಾರು ಅದಕ್ಕೆನಾ? ಸುಮ್ಮನೆ ಕೆಲಸ ನೋಡಿ ಮಾಡೋಣ. ಸಾವಿರಾರು ಆಕ್ಸಿಡೆಂಟ್ಗಳನ್ನ ನಾನು ನೋಡಿದ್ದೀನಿ. ಜಜ್ಜೋಗಿರೋ ಮುಖ, ಹಾರಿಬಲ್ ಥಿಂಗ್ಸ್. ಆಗ ಏನು ಅನಿಸ್ತಾ ಇರಲಿಲ್ಲ. ಆದರೆ ಮಾಯಾಗಾಗಿರೋ ನೋವು, ಗಾಯ ನೋಡಿ ಒಂದು ಕ್ಷಣ ನನ್ನ ಉಸಿರೇ ನಿಂತೋಗಿತ್ತು. ಮಿಸ್ಟರ್ ಪುಟ್ಟರಾಜು ಸರ್, ಅವ್ರ ಹೆಸರು ಮಾಯಾ ಅಂತ. ಶ್ರೀರಾಮ ವಿದ್ಯಾಲಯದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರ ಸ್ಕೂಲ್ಗೆ ಇನ್ಫಾರ್ಮ್ ಮಾಡ್ಬಿಡಿ. ಓಕೆ? ಸರಿ ಸರ್. ಒಂದ್ ನಿಮಿಷ ಸರ್. ಇವತ್ತು ಸಂಡೇ, ಸ್ಕೂಲ್ ಹಾಲಿಡೇ ಇರುತ್ತೆ. ಅವ್ರ ಪ್ರಿನ್ಸಿಪಲ್ಗೆ ಇನ್ಫಾರ್ಮ್ ಮಾಡಿ. ಆಮೇಲೆ ಮಾಯಾ ಅವ್ರ ಮನೆಗೂ ಇನ್ಫಾರ್ಮ್ ಮಾಡಿ. ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ ನನ್ನ ಮೊಬೈಲ್ ನಂಬರ್ ಕೊಡಿ. ಓಕೆ? ಓಕೆ ಸರ್. ಮಟ್ಟಣ ಸರ್, ಆಕ್ಸಿಡೆಂಟ್ ಆಗಿರೋ ಸ್ಪಾಟ್ ಹತ್ರ ಒಂದು ಕಾಫಿ ಶಾಪ್ ಇದೆ, ಅಲ್ಲಿ ಸ್ವಲ್ಪ ವಿಚಾರಿಸಿ. ಓಕೆ ಸರ್. ಡಾಕ್ಟರ್, ಶಿ ಇಸ್ ರೆಸ್ಪಾಂಡಿಂಗ್ ಫಾಸ್ಟ್ ಮಿಸ್ಟರ್ ಸೂರ್ಯ. ಇನ್ನು 24 ಗಂಟೆ ಒಳಗೆ ಪ್ರಜ್ಞೆ ಬರ್ಬೋದು. ಥ್ಯಾಂಕ್ ಯು. ಧೈರ್ಯವಾಗಿರಿ. ಹಲೋ. ಹಲೋ ಸರ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಪರವಾಗಿಲ್ಲ, ಸ್ವಲ್ಪ ನೋವಿದೆ. ಡಾಕ್ಟರ್ಗೆ ಬರಕ್ ಹೇಳ್ತೀನಿ. ACP ಸರ್, ಹೇಗಿದ್ರು CM ಹೋಗ್ಬೇಕಾದ್ರೆ ನೀವಲ್ಲಿ ಇರ್ಲಿಲ್ಲ. ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರಿ. ನಾನು ಕರ್ದಾಗ್ಲೇ ಕಾಫಿ ಕುಡಿಯಕ್ಕೆ ನನ್ನ ಜೊತೆ ಬರ್ಬೋದಿತ್ತಲ್ಲ. ಯಾಕೆ ಸೀರಿಯಸ್ ಆಗ್ಬಿಟ್ರಿ? ನಾನು ಸುಮ್ಮನೆ ಹೇಳ್ದೆ. ನಿಮ್ಮನ್ನು ನೋಡ್ತಾ ನೋಡ್ತಾ ಹೋಗ್ತಿದ್ನಲ್ಲ, ಆ ಕಡೆಯಿಂದ ಏನು ಬರುತ್ತೆ ಅಂತ ನೋಡೋದೇ ಮರ್ತ್ಬಿಟ್ಟೆ. ಡಾಕ್ಟರ್ನ ಬರಕ್ ಹೇಳ್ತೀನಿ. ಟೇಕ್ ಕೇರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇವರು ಮಾಯಾ ಅವ್ರ ಸಿಸ್ಟರ್ ಭಾರತಿ ಅಂತ. ನಮಸ್ಕಾರ. ಹೇಗಿದ್ದಾಳೆ? ನಥಿಂಗ್ ಟು ವರಿ, ಜಸ್ಟ್ ಮೈನರ್ ಆಕ್ಸಿಡೆಂಟ್. ತಲೆಗೆ ಮತ್ತೆ ಕಾಲಿಗೆ ಮಾತ್ರ ಪೆಟ್ಟಾಗಿರೋದು. ನೀವು ಹೋಗಿ ನೋಡ್ಬೋದು. ಓಕೆ. ಓಕೆ.
ಏನ್ ಸಾಹೇಬ್ರು ಒಂದ್ ವಾರದಿಂದ ಈ ಕಡೆ ಪತ್ತೆನೇ ಇಲ್ಲ. ಎಮರ್ಜೆನ್ಸಿ ಕೆಲಸ ಇತ್ತು. ಎಮರ್ಜೆನ್ಸಿ ಕೆಲ್ಸನಾ ಇಲ್ಲ ಹಾಸ್ಪಿಟಲ್ ಡ್ಯೂಟಿನಾ? ಏನು ಲವ್ವಾ? ಹಾಗೇನಿಲ್ಲ, ನನ್ನ ಕಣ್ಮುಂದನೆ ಅವಳಿಗೆ ಆಕ್ಸಿಡೆಂಟ್ ಆಯ್ತು. ಜಸ್ಟ್ ಅ ಕನ್ಸರ್ನ್. ನನಗದ್ ಬೇಕಾಗೂ ಇಲ್ಲ, ನಾಳೆಯಿಂದ ಆ ಕಡೆ ಹೋಗೋದು ಇಲ್ಲ. ಆದ್ರೆ ಅವಳನ್ನ ಮತ್ತೆ ನೋಡ್ಬೇಕು ಅನ್ನಿಸ್ತು. ನೀವ್ ನನ್ನ ನೋಡಕ್ ಬಂದಿದ್ದೀರಾ. ಒಂದ್ ಫ್ಲವರ್ ಬೊಕ್ಕೆ ತರ್ಬೋದಾಗಿತ್ತಲ್ಲ, ಗನ್ ಎತ್ತಿಡ್ತಿದ್ದೀರಾ? ನೀವೊಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಆಗಿರ್ಬೋದು, ಒಂದ್ ಹುಡುಗಿ ಹತ್ರ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು ಅಂತ ನಿಮಗ್ ಗೊತ್ತಿಲ್ಲ. ಒಪ್ಕೋತೀರಾ? ಒಪ್ಕೊಂಡೆ. ನೀವ್ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೀರಾ. Am I correct? ಚೇರು ಚೇರಾ? ನನ್ನನ್ನು ನೋಡಿ ನಿಮ್ ಸಿಸ್ಟ್ರು ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾ ಇದಾರೆ. ಅದನ್ನ ಯಾಕೆ ಅಂತ ಕೇಳಿದ್ರಾ? ನಂಗ್ ಗೊತ್ತು, ನೀವೊಬ್ಬ ಪೊಲೀಸ್ ಆಫೀಸರ್, ನನ್ ಜೊತೆ ಕೂತ್ ಮಾತಾಡ್ತಿದ್ದೀರಲ್ಲ ಅದಕ್ಕೆ. ತಪ್ಪು ಮಾಡಿದ್ರು ಕ್ರಿಮಿನಲ್ಸು ನಮ್ಮನ್ನ ನೋಡಿ ಭಯಪಟ್ಟು ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡಿದ್ರೆ ಓಕೆ. ಆದ್ರೆ ನಿಮ್ ಸಿಸ್ಟರ್ ಯಾಕೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಿದ್ದಾರೆ? ಹಾಗಾದ್ರೆ ನಮ್ ಸಿಸ್ಟರ್ನ ಕ್ರಿಮಿನಲ್ ಅಂತಿದ್ದೀರಾ? ಚೇಚೆ, ನಾವು ನಾರ್ಮಲ್ ಪೀಪಲ್ಲೇ, ಅದನ್ನೇ ಹೇಳಕ್ ಬಂದೆ. ಓ ಹಾಗಾ? ನೋಡೋಣ ಹೋಗ್ತಾ ಹೋಗ್ತಾ ಯಾವ ಲೆವೆಲ್ ನಾರ್ಮಲ್ ಪರ್ಸನ್ ಆಗ್ತೀರಾ ಅಂತ. ಐ ಆಮ್ ವೆರಿ ಡಿಪ್ರೆಸ್ಡ್. 3 ತಿಂಗಳಿಂದ ಮನೇಲೇ ಕೂತಿದ್ದೀನಿ. ಎಲ್ಲಾದ್ರೂ ಆಚೆ ಹೋಗೋಣ? ನಾನ್ ನಿಮ್ಮನ್ನೊಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ನನ್ ಜೊತೆ ಬರ್ತೀರಾ? ನಿಮ್ಗದ್ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಪ್ಲೀಸ್. ಅಂಜದ ಗುಂಡಿಗೆ ಏತಗೆ ಅಂಜುತ್ತಿದೆ, ಮೆಲ್ಲಗೆ ಮೆಲ್ಲಗೆ ಪ್ರೀತಿಗೆ ಜಾರುತ್ತಿದೆ. ಅಲ್ಲಿ ಮುಂದೆ ಬೋರ್ಡ್ ಇದೆಯಲ್ಲ, ಅದ ಹತ್ರ ನಿಲ್ಸಿ. ಇಲ್ಲ 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 ನಿಲ್ಸಿ. ಈ ಕಡೆನೆ. ಹಾ. ಇದೇ ನಮ್ ವುಡ್ ಹೌಸ್. ಈ ಸುತ್ತಮುತ್ತ ಪರಿಸರ ನನಗೆ ತುಂಬಾ ಇಷ್ಟ. ಇದಕ್ಕಿಂತ ಸುಂದರವಾಗಿರೋ ಜಾಗ ಈ ಪ್ರಪಂಚದಲ್ಲಿ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ತಿಳ್ಕೋಬೇಕು ಅನ್ನೋ ಆಸೆನೂ ಇಲ್ಲ. ಅಪ್ಪ ಅಮ್ಮ ಇರುವಾಗ ಪ್ರತಿ ವೀಕೆಂಡ್ ನಾವ್ ಇಲ್ಲಿಗೆ ಬರ್ತಾ ಇದ್ವಿ. ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ನನಗ್ ತುಂಬಾ ಆಸೆ ಇತ್ತು. ಅಂಡ್ ನೌ ದಟ್ ಯುರ್ ಹಿಯರ್, ಐ ಆಮ್ ವೆರಿ ಹ್ಯಾಪಿ. ಬನ್ನಿ ಕೂತ್ಕೊಳ್ಳಿ, ಒಂದ್ ನಿಮಿಷ. That's enough. ನಿಮ್ ಬಗ್ಗೆ ನನ್ಗೊಂದ್ ವಿಷಯ ಗೊತ್ತು. ಏನದು? ನನಗೆ ಆಕ್ಸಿಡೆಂಟ್ ಆಗಿದ್ದಿನ ನೀವು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ರಿ ಕಾರಲ್ಲಿ. ಆವಾಗ ನನ್ನ ತಲೆನ ನಿಮ್ ತೊಡೆ ಮೇಲೆ ಇಟ್ಕೊಂಡು ತುಂಬಾ ಆತಂಕದಲ್ಲಿದ್ರಿ. ಡ್ರೈವರ್ಗೆ ಬೇಗ ಹೋಗು ಅಂತ ಹೇಳ್ತಿದ್ರಿ. ಆವಾಗ ನೀವ್ ಹತ್ರಿ. ಏನಕ್ಕತ್ರಿ? ನೀವು ನನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಾದ್ಮೇಲೆ ಐ ಫೀಲ್ ಅನ್ಕಾನ್ಶಿಯಸ್, ಬರೀ ಕತ್ಲು. ಆದ್ರೆ ನನ್ನ ಮನ್ಸಲ್ಲಿ ನನಗೆ ಗೊತ್ತಿತ್ತು ನಾನು ಬದುಕ್ತೀನಿ ಅಂತ. ಆವಾಗ ನಾನೊಂದು ಪ್ರಾರ್ಥನೆ ಮಾಡಿದೆ, ಸೂರ್ಯ, ನನಗ್ ಜ್ಞಾನ ಬಂದ್ರೆ ನನ್ನ ಕಣ್ಮುಂದೆ ನೀವೇ ಇರ್ಬೇಕು ಅಂತ. ಅದೇ ನಡೀತು. ಓಕೆ, ಹೊರಡೋಣ. ಟೈಮ್ ಆಯ್ತು. ಹ್ಯಾಡ್ ಅ ಗುಡ್ ಟೈಮ್. ತುಂಬಾ ದಿನಗಳ ನಂತರ. ಸೂರ್ಯ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಾನಿನ್ನ ತುಂಬಾ ಅವತ್ತವಳು ಪಟ್ಟ ಸಂತೋಷ ಅಷ್ಟಿಷ್ಟಲ್ಲ. ಮಾಯಾ ಜೊತೆ ನನ್ನ ನ್ಯೂ ಲೈಫ್ ಸ್ಟಾರ್ಟ್ ಆಗ್ತಿದ್ದ ಹಾಗೆ ಎಮರ್ಜೆನ್ಸಿ ಅಂತ ನನ್ನ ಮತ್ತೆ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಮತ್ತದೇ ಡ್ರಗ್ ಮಂಜನ್ ಫೈಲ್ ರಿಓಪನ್ ಆಯ್ತು. ಈಗ ಮಂಜ ಇನ್ನೂ ಸ್ಟ್ರಾಂಗ್ ಆಗಿದ್ದ. ಕಾರಣ ಅವನ ತಮ್ಮ ತಮಟೆ ಶಿವ.
ಅವರ ಅಪ್ಪನ್ನ ಸಾಯಿಸಿ ಬಾಂಬೆಗೆ ಓಡ್ ಹೋಗಿದ್ದ ಈ ತಮಟೆ ಶಿವ. ಇವನ್ ಮೇಲೆ 32 ಕ್ರಿಮಿನಲ್ ಕೇಸ್ ಇದೆ. ಮಹಾರಾಷ್ಟ್ರ ಪೊಲೀಸ್ ಹಂಟ್ ಮಾಡ್ತಾ ಇದ್ದಾರೆ. 15 ಎಕ್ಸ್ಟಾರ್ಷನ್, 9 ಸುಪಾರಿ, 5 ಕಿಡ್ನಾಪ್, 1 ಡಕಾಯಿತಿ, 1 ಬ್ಯಾಂಕ್ ರಾಬರಿ. ಅಬೋ ಆಲ್ ಅಶ್ವಿನ್ ನಾಯಕ್ ಅನ್ನೋ ಲೋಕಲ್ MLA ಮರ್ಡರ್. ಇದೇ ಕಣೋ ಟಮಟೆ, ನನ್ ಪ್ಯಾಲೇಸ್, ನನ್ ಬಂಗ್ಲೆ, ನನ್ ಬಿಲಾ, ನನ್ ಗೋಡೌನ್ ಎಲ್ಲ ಇದೆ. ಇವರೆಲ್ಲ ನಮ್ಮ ಹುಡುಗರು. ಬಾ. ಅಣ್ಣ ಅವನೇ ಪ್ರೊಡ್ಯೂಸರ್ ಮಗ ಅಣ್ಣ. ಹೌದಾ? ಹ್ಞೂ ಅಣ್ಣ. ಏ ಮರಿ, ನಿನ್ ತಂದೆ ನಿನ್ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ಬರ್ತೀಯಾ? ಎಲ್ಲಿಗೆ? ಸ್ಟುಡಿಯೋ. ಹಾ ಬರ್ತೀನಿ. ಬಾರ ಈ ಕಡೆಗೆ. ಏನ್ ಸಿನಿಮಾ ಮಾಡಿದ್ರೆ ಮದುವೆ ಮಾಡ್ತಾ ಇದೀವಿ. ಹಲೋ, ಹೆಸರೇನು? ಉಮೇಶ್ ಬಾಣ್ಕರ್. ಹೌದು, ಯಾಕೆ? ಏನೋ ಫ್ಲಕ್ಸ್ ಕಂದ, ರಿಯಲ್ ಎಸ್ಟೇಟ್ ಅಲ್ಲಿ ಲೂಟಿ ಮಾಡಿ ಸಿನಿಮಾದಲ್ಲಿ ಮುಖ ತೊಳ್ಕೊಂಡು ಎಲೆಕ್ಷನ್ಗೆ ರೆಡಿ ಆಗ್ತಾ ಇದೆಯಾ ಬಂಗಾರ? ನೀನ್ ಎತ್ತಿರೋ ಸಿನಿಮಾ ಹೆಸರೇನೋ? ಕಿಡ್ನಾಪ್. ಯಾಕೆ? ಅದಾಗ್ಲೇ ಮಾಡಾಯ್ತು ಮಗ. ಡಬ್ಬು, ರೀಮೇಕು, ಕದ್ದು ಬಟ್ಟಿ ಇಳಿಸೋದು ಏನು ಮಾಡಕ್ಕಾಗಲ್ಲ. ಓನ್ಲಿ ಡಿಸ್ಟ್ರಿಬ್ಯೂಷನ್. ನಿನ್ ಮಗನ್ ಒರಿಜಿನಲ್ ಪ್ರಿಂಟ್ ಬೇಕು ಅಂದ್ರೆ 50 ಲಕ್ಷ ಕೊಟ್ಟು ರಿಲೀಸ್ ಮಾಡ್ಕೊ. ನೀನು ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ತಿಲ್ವಾ? ಸಿನಿಮಾ ರೈಟ್ಸ್ ನಂದು ಅಂತ ಪೊಲೀಸ್ ಚಾಂಬರ್ಗೆ ಹೋದ್ರೆ ಅಷ್ಟೇ. ದಾರಿ ತಪ್ಪಿದ ಮಗ ಆಗ್ಬೇಡ, ಬಂಗಾರದ ಮನುಷ್ಯ ಆಗೋಲೆ. ಹೇ ಅರುಣ್, ನಿಮ್ ಡ್ಯಾಡಿಗೆ ನಿನ್ ಮೇಲ್ ಪ್ರೀತಿ ಇಲ್ವೋ? ಎಷ್ಟೋ ನಿನ್ ವಯಸ್ಸು? 11. 11 ಅಲ್ಲ, 111. ಹಲೋ, ಈಗ ನಿನ್ ಕಣ್ಣು ಒರೆಸೋಕೆ ಬೆನ್ನು ನೀವೋಕೆ ಬಂದವರೆಲ್ಲ ನೆಂಟ್ರು ಅನ್ನೋ ಕಾಗೆ ನನ್ ಮಕ್ಕಳು. ಅವರ್ ಸೆಂಟ್ರಲ್ಲಿ ಮೇನ್ ಪಾರ್ಟ್ ಮಾಡ್ಬೇಕಾಗಿದ್ದ ಒಂದು ನವಿಲೆಕಾಂತ ಇಲ್ಲ, ಸೇವಂತಿ. ನಿನ್ ಮಗಳು ಈಗ ಕೋಟಿ ಕೊಟ್ರೆ ಕಿಡ್ನಾಪ್ ಪಾರ್ಟ್ 2 ರಿಲೀಸ್. ಇಲ್ಲ ಮತ್ತೆ ಗಲೀಜೆ. ಮಂಜಣ್ಣ, 100 ಬಂಡ್ಲು 1000 ರೂಪಾಯಿ ನೋಟನ್ನ 100 ನೋಟು ಒಂದೊಂದು ಬಂಡ್ಲಲ್ಲೇ. ಅಣ್ಣ, ಇದನ್ನ ಅವನ್ ಮುಂಚೆನೆ ಮಾಡಿದ್ರೆ ಆ ಹುಡುಗನ್ನ ಸುಮ್ನೆ ಸಾಯಿಸ್ತಾ ಇರ್ಲಿಲ್ಲ. ಆ ಹುಡುಗಿನ ಎತ್ಕೊಂಡ್ ಬಂದ್ಮೇಲೆ ತಾನೇ ಅವನಿಗೆ ಬುದ್ಧಿ ಬಂದಿತ್ತು. ಈ ಡೀಲ್ ಸಿಂಪಲ್ ಆದ್ರೂ ಪವರ್ಫುಲ್ ಅಣ್ಣ, ಏನಂತೀಯ? ಡ್ರಗ್ ಮಂಚನ ಇದಕ್ಕೆಲ್ಲ ಕಾರಣ ಅಂತ ಅವನ್ನ ಎನ್ಕೌಂಟರ್ ಮಾಡಕ್ಕೆ ಡಿಸೈಡ್ ಮಾಡಿದ್ವಿ. ಬೇಡ ಅಣ್ಣ. ಬಂದ್ರೆ ಅಪರ ಇಲ್ಲ, ನನ್ಗೇನು ಆಗಿಲ್ಲ. ಇದಕ್ಕೆಲ್ಲ ಹೆದರ್ಕೊಂಡ್ರೆ ಅಷ್ಟೇ. ಬನ್ನಿ ಬನ್ನಿ. ಅಣ್ಣ, ಈ ಕೆಲ್ಸ ನಾನ್ ಮಾಡ್ತೀನಿ. ರೆಸ್ಟ್ ತಗೋ. ಜ್ವರ ನಿನ್ಗೆ ಕಾಕಿ ಕೈಲಿ ಸಿಕ್ಕಾಕೊಂಡ್ರೆ ಅಷ್ಟೇ. ರೆಸ್ಟ್ ತಗೊಂಡು ಕಾಲೆಲ್ಲ ಜವ್ ಹಿಡಿದೋಗಿದೆ. 5 ವರ್ಷದಿಂದ ಆ ಸೇಟು ನನ್ನ ಮಗ ನನ್ನ ಮೇಲೆ ಕಾಕಿನ ಛೂ ಬಿಟ್ಟಿದ್ದ. ಈಗ ತಗ್ಲಾಕೊಂಡವನೇ. ಅವನ ಡೀಲ್ ನಾನೇ ಮಾಡ್ಬೇಕು. ಹೇಳಿದ್ರೆ ಕೇಳಲ್ಲ ನೀವು. ಏಯ್, ಎತ್ಕೊಂಡ್ರ ಲಾಂಗ್ನ. ಚಂದನ್ ಸೇಠ್, ಮಂಜಾ, ಬಿಡದಿ ಸ್ಟೇಷನ್ ಕ್ಯಾನ್ಸಲ್. ಸೀದಾ ಯಶವಂತಪುರ ರೈಲ್ವೆ ಸ್ಟೇಷನ್ ಬಾ. ಇನ್ 1 ಗಂಟೆ ಒಳಗ್ ಬರ್ಬೇಕು. ಮೂಸೋ ನಾಯಿಗಳನ್ನ ಜೊತೆಲಿ ಕರ್ಕೊಂಡ್ ಬಂದ್ರೆ ದೆವ್ವ ಬಿಡಿಸ್ತೀನಿ. ಏನೋ? Yes, Surya. Tell me. ನಮ್ ಸ್ಕ್ವಾಡ್ ಟೋಟಲ್ ಆಗಿ ಅಸೆಂಬಲ್ ಆಗಿದ್ದಾರೆ. ಇನ್ಫಾರ್ಮೇಶನ್ ಕರೆಕ್ಟ್ ತಾನೆ? 200%. ಚಂದನ್ ಸೆಟ್ ಆಗ್ಲೇ ಬಂದಿದ್ದಾನೆ. ಡ್ರಗ್ ಮಂಜನ್ಗೆ ವೇಟಿಂಗ್. ಐ ಥಿಂಕ್ ವಿ ಶುಡ್ ಟೇಕ್ ಪೊಸಿಷನ್ಸ್. ಓಕೆ.
ಓಡೋದೊಂದು ಮತ್ತೆ ಬಂದು ಸಿಗಾಕೊಂಡಿದ್ಯಾ? ಈ ಚಾನ್ಸ್ ಬಿಟ್ರೆ ನಾವು ಕೆಟ್ವಿ ಸೂರ್ಯ. ಬರೋ ಟ್ರೈನ್ಗೆ ಇವ್ನ ತಳ್ಳಿದ್ರೆ ಫಿನಿಶ್, ಯಾರಿಗೇನು ತೊಂದರೆ ಆಗಲ್ಲ. ಈಸ್ ಟೋಟಲಿ ಕವರ್ ಸೂರ್ಯ. ಎಸ್ಕೇಪ್ ಆಗೋಕ್ ಚಾನ್ಸೇ ಇಲ್ಲ. ಇವನಿಗೆ ಬೇಕಾದಷ್ಟು ಕಸ್ಟಮರ್ ಸಪೋರ್ಟ್ ಇದೆ ಸೂರ್ಯ. ಇವ್ನು ಹಿಡಿದು ಒಳಗಾಗಿ ಜಡಿದ್ರೆ ಎಲ್ಲ VIP ಆಚೆ ಬರ್ತಾರೆ. ಅವ್ರ ಜೊತೆ ಇವನು ಎತ್ಬಿಡೋಣ. ನೋ ವೇ. ಎಲ್ಲ VIP ಇದೇ ಆಗೋಯ್ತು. ಕೋರ್ಟು ಕೇಸು ಅನ್ನೆಸೆಸರಿ ಖರ್ಚು. ನಿನಗೆ ದೇವ್ರ ಮೇಲೆ ನಂಬಿಕೆ ಇದ್ರೆ ನೆನೆಸ್ಕೋ, ಇಲ್ಲ ಅಂದ್ರೆ ಕಣ್ಮುಚ್ಕೋ. ಇವತ್ತು ಏನೇ ಆದ್ರೂ ನಿನ್ನ ಬಿಡಲ್ಲ ಕಣೋ. ಶಿವ, ಇಡೀ ಸಿಟಿನೇ ನಂದು. ಎಲ್ಲಿ ಬೇಕಾದ್ರೂ ಗುಂಡಿ ತೋರಿಸಿ ನೆಮ್ಮದಿಯಾಗಿ ಮಲ್ಕೋಬಹುದು ಅಂತ ಸಂತೋಷ ಪಡ್ತಿದ್ ನಮ್ಮ ಅಣ್ಣನ್ನ ಅಡ್ರೆಸ್ ಇಲ್ದಿರೋ ಲಿಸ್ಟ್ ಹಾಕಿ ಸುಟ್ಟ ಹಾಕ್ಬಿಡಲ್ಲ ಶಿವ. ನನ್ನ ರಕ್ತ ಡಂಕಣಕ ಅಂತ ಕುದಿತಾ ಐತೆ. ಬಿಡಬಾರ್ದವನ್ನ. ಅದೆಂಗಾಗತ್ತಲೇ? ಅವನ್ ಸಾವುಗೆ ನಾವು ಟಮಟೆ ಹೊಡಿಲೇಬೇಕಣ. ಆ ಮಿಂಡ್ರಿ ಚಂದನ್ ಸೇಠಿ ಈಗ ಎಲ್ಲಿರ್ತಾನೋ? ಅವನಿಗೆ ಇನ್ಫಾರ್ಮೇಶನ್ ಕೊಡೋ ರೀತಿ ನಮಗೂ ಇನ್ಫಾರ್ಮೇಶನ್ ಕೊಡೋರು ಇದಾರೆ. ಕಂಡಿಡ್ಬೇಡ. ಆ ನನ್ ಮಗನ್ ಬೀಜದ ಒಂದು ಕಾಳು ಈ ಭೂಮಿ ಮೇಲೆ ಇರಬಾರದು. ಬುಡದ್ ಸಮೇತ ಬರ್ಬಾತಾಗೋಗ್ಬೇಕು. ಆ ಗಂಡ್ ಬೇರುಂಡನ ಹೆಂಗ್ ಕೊಚ್ಚಾಗ್ಬೇಕು ಅಂದ್ರೆ ಪೊಲೀಸ್ನವರೆಲ್ಲ ಉಚ್ಚ ಉಯ್ಕೊಂಡು ಓಡೋಗ್ಬೇಕು. ರುಂಡ ಸಿಕ್ಕಿದ್ರೆ ಮುಂಡ ಸಿಗ್ಬಾರ್ದು. ಅವನ್ ಬೋಟಿ ಕಲೇಜ ಎಲ್ಲ ಬೀದಲ್ಲಿ ಇಟ್ಟಾಡ್ತಿರ್ಬೇಕು. ಅವನ್ ತಮ್ಮ ತಂಗಿ ಹೆಂಡತಿ ಮಕ್ಕಳು ಸಾಯೋವಾಗ ಅವನ್ ಜೊತೆ ನಾನ್ ಮಾತಾಡ್ಬೇಕು. ಅವನ್ ಅಳೋದನ್ನ ನಾನ್ ನೋಡ್ಬೇಕು. ಅದು ಇವತ್ತೇ ಆಗೋಗ್ಬೇಕು. ಆ ಸೂರ್ಯ ಹುಟ್ಟೋದ್ರೊಳಗೆ ಈ ಸೂರ್ಯ ಮುಳುಗ್ಬೇಕು. ಹಂಗ್ ತಮಟೆ ಹೊಡ್ಸೋಣ ಅಂದ್ರೆ ಅವ್ನ್ ಹಿಂದೆ ಮುಂದೆ ಬಾಯ್ ಪಡ್ಕೊಳಕ್ ಅವ್ನ್ ಯಾರು ಇಲ್ಲ ಶಿವ. ನಾನ್ ನೋಡಿದೀನಿ. ಕಮಿಷನರ್ ಆಫೀಸ್ ಮುಂದೆ ಒಂದು ಕಾಫಿ ಶಾಪ್ ಇದೆಯಲ್ಲ, ಅಲ್ಲಿ 2 ಸಾರಿ ಒಂದು ಹುಡುಗಿ ಜೊತೆ ಮಾತಾಡ್ತಾ ಇರ್ತಾನೆ. ನಮ್ಮ ಅಪ್ರಾಣೆಗೂ ಅವಳೊಂದು ದೊವ್ವೆ ಶಿವ. ಹಾಯ್. ಹಾಯ್. ಆಕ್ಚುಲಿ ನನ್ನ ಕೆಲಸದಲ್ಲಿ ಒಂದು ವಾರದಿಂದ ತುಂಬಾ ಬಿಸಿ ಆಗ್ಬಿಟ್ಟೆ. ಪೇಪರ್ ನೋಡಿ ತಿಳ್ಕೊಂಡೆ. ಈಗ ಫ್ರೀ ಆದ್ರಾ? ಅಬ್ಸಲ್ಯೂಟ್ಲಿ. ಓಕೆ, ಕಮ್ ಲೆಟ್ಸ್ ಗೋ. ಯಾ.
ದಿಸ್ ಇಸ್ ಸ್ವಾತಿ ಹಾಯ್ ಹಾಯ್ ಅಂಡ್ ಹಲೋ ಶ್ರೀಕಾಂತ್. ಹಾಯ್ ನೈಸ್ ಟು ಮೀಟ್ ಯು. ಕಮ್. ಏಯ್ ನೋಡ್ಕೊಂಡ್ವಲ್ಲ ಅಣ್ಣಂಗ್ ಫೋನ್ ಹಾಕು. ಪ್ಲೀಸ್. ಇದೇ ನನ್ನ ಹೈಡೌಟ್. ತಲೆ ಕೆಟ್ಟಾಗೆಲ್ಲ ಒಬ್ನೇ ಬಂದಿರು ಕೂತ್ಕೋತೀನಿ. ಯಾರು ಬರಲ್ಲ, ಡಿಸ್ಟರ್ಬು ಮಾಡಲ್ಲ. ಈಗ ನಾನ್ ಬಂದಿದ್ದೀನಿ, ಡಿಸ್ಟರ್ಬ್ ಆಗಲ್ವಾ? ಕಳ್ಳೀರ್ ಡಿಸ್ಟರ್ಬೆನ್ಸೇ ಅಲ್ಲ. ಓ ರಿಯಲಿ? ನೀವಿನ್ನೂ ತಾಳಿ ಕಟ್ಟಿಲ್ಲ, ಅದಕ್ಕೆ. ತಾಳಿ ಕಟ್ಟದ್ಮೇಲೆ ಗೊತ್ತಾಗತ್ತೆ ಕಳ್ಳರಿಗಿಂತ ನಾವೇ ಡೇಂಜರಸ್ ಅಂತ. ಏನ್ ಹೆದರ್ಸ್ತಾ ಇದೀಯಾ? ನೋಡಿದ್ರಾ, ಆಗ್ಲೇ ಹೆದರ್ಬಿಟ್ರಿ. ಅದಕ್ಕೆ ಮದ್ವೆಗ್ ಮುಂಚೆ ಯಾವ ಹೆಣ್ಮಕ್ಳು ಮಾತಾಡಲ್ಲ, ಆಮೇಲೆ ಶುರು ಆಗತ್ತೆ ಜಾಗ್ಟೆ. ಯಾಕೆ ಇಷ್ಟೊಂದು ಕತ್ಲಾಗಿದೆ? ಕಿಟಕಿ ಬಾಗಿಲ್ ಕರ್ಟನ್ ತೆಗ್ದೇ ಇಲ್ಲ? ನನ್ನ ಕತ್ಲೆ ಅಂದ್ರೆ ತುಂಬಾ ಇಷ್ಟ. ಬೆಳಗೋ ಸೂರ್ಯನೇ ಹೀಗಿದ್ರೆ ಇನ್ನರಳು ಹೂಗತಿ ಏನು? ಈಗ ಚೆನ್ನಾಗಿದೆ. ಹೀಗೇ ಇರ್ಬೇಕು ಅಂತ ಹೇಳ್ತಾ ಇಲ್ಲ, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ. ಕೂತ್ಕೋ ಬಾ. ಲವ್ ಯು ಮಾಯಾ, ಲವ್ ಯು. ಆಮೇಲೆ ನಾನ್ ಚಿಕ್ಕೋಳಿರುವಾಗ ತುಂಬಾ ದಪ್ಪ ಇದ್ದೆ. ರಿಯಲಿ? ಹಾ, ನಾನ್ ಇವಾಗ ಡಯಟ್ ಎಕ್ಸರ್ಸೈಸ್ ಎಲ್ಲ ಮಾಡಿ ಸ್ವಲ್ಪ ಸ್ಲಿಮ್ ಆಗಿದ್ದೀನಿ. ಯಾರ್ ನೀನು? ಯಾ, ನಾನ್ ಸ್ಲಿಮ್ಮೆ. ಅದನ್ನು ನಾನೇನಾದ್ರೂ ಬಿಟ್ರೆ ನಿಂಗ್ ಬೆಡ್ಡೇ ಬೇಕಾಗಲ್ಲ, ಅಷ್ಟ್ ದಪ್ಪ ಆಗ್ಬಿಡ್ತೀನಿ. ಈ ಹುಡುಗಿರು ಇದಾರ. ಹಲೋ, ಇದೆಲ್ಲ ಹುಡುಗಿರ್ ವಿಷಯ, ನಿಮ್ಗೇನೋ ಅರ್ಥ ಆಗಲ್ಲ. ನಿಮ್ಗೇನೇ ಇದ್ರು ಕಳ್ರೆ ಸರಿ. ಒಂದ್ ನಿಮಿಷ. ಹಲೋ. ಬ್ಯಾಡ್ ನ್ಯೂಸ್ ಸೂರ್ಯ. ಚಂದನ್ ಶೆಟ್ ಮತ್ತು ಅವ್ರ ಫ್ಯಾಮಿಲಿನ ಹಾರಿಬಲ್ ಆಗಿ ಕೊಚ್ಚಾಕಿದ್ದಾರೆ. ಬಾರ್ಬರಿಕ್. ಯಾರವರು? ಎನಿ ಕ್ಲೂಸ್? ಇದು ಡ್ರಗ್ ಮಂಜನ್ ಕಡೆಯವ್ರದೇ ಕೆಲಸ. ನಾವು ಚಂದನ್ ಶೆಟ್ ಅವ್ರನ್ನ ಬಚ್ಚಿಟ್ಟಿರೋ ಜಾಗ ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ. ನನಗಂತೂ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಡೌಟ್. ನೋ ವೇ. ಓಕೆ ಸೂರ್ಯ, ಐ ಕಾಲ್ ಯು ಬ್ಯಾಕ್. ಯಾ. ಹಲೋ. ಏಯ್, ನಿನ್ ಟೈಮ್ ಆಯ್ತು ಅಂತ ಡಂಗೂರ ಸಾರ್ತಿದ್ದೀನಿ. ಏಯ್, ದಮ್ಮಿದ್ರೆ ಹೆಸರು ಹೇಳಿ ಮಾತಾಡಲೆ ಗೂಬೆ. ಅಮಟೆ ಅಂತ ಹೇಳ್ತಿಲ್ವೇನೋ? ಅಮಟೆ ಕಾಯಿ. ಜಡ್ಜಡ್ದಿ ಜನಕನಕ, ಜಡ್ಜಡ್ದಿ ಜನಕನಕ. ನಿನ್ ದೇವರು ದಿಂಡ್ರು ಮದುವೆ ಮುಂಜಿಗೂ ನಾನೇ, ನಿನ್ ತಿಥಿಗೂ ನಾನೇನೋ. ನೀವೆಲ್ಲ ಮುತ್ಕೊಂಡು ನಮ್ಮ ಮಂಜಣ್ಣನ ನಾಯಿ ತರ ಒಡೆದಾಕಿದ್ದಕ್ಕೆ ನಿನಗೀಗ ಆಯ್ತಲ್ಲೇ. ಜಡ್ಜಡ್ದಿ ಜನಕನಕ, ಜಡ್ಜಡ್ದಿ ಜನಕನಕ. ವಿಷಯ ಬಗಳಲೆ ನಾಯಿ. ಕಚ್ಚೋ ನಾಯಿ ಬಗಳಲ್ವೋಲೇ, ಕಚ್ಚಿ ಉಚ್ಚಿಡಿಸುತ್ತೆ. ನಿನ್ ಫ್ರೆಂಡ್ಸು, ನಿನ್ ಲವ್ವರು ಎಲ್ಲಿದಾರಂತ ನನಗೆ ಚೆನ್ನಾಗ್ ಗೊತ್ತು. ಅಡ್ಡಡ್ಡಡ್ಡಡ್ಡಡ್ಡಡ್ಡ ಆಯ್ತಲ್ಲ ಕಡ್ಡಿ. ಬರೆದಿಟ್ಕೋ, ಸೂರ್ಯನ ತಾಕತ್ ಏನಿದ್ರು ಹಗಲಲ್ಲಿ, ರಾತ್ರಿ ನಂದೇ. ಬೆಳಗಾಗೋದ್ರಲ್ಲಿ ನೀನ್ ತಿರುಗಿ ನೋಡಿದ್ರೆ ನಿನ್ ಹತ್ರ ಅವಳಿರಲ್ಲ. ಎನಿ ಪ್ರಾಬ್ಲಮ್? ನೋ, ನಥಿಂಗ್. ಕಾಫಿ ರೆಡಿ ಆಗ್ತಾ ಇದೆ. ಥ್ಯಾಂಕ್ಸ್. ಬೈರಪ್ಪ. ಸರ್. ಎಸ್ ಸರ್. ಕ್ಯಾಶುಯಲ್ ಆಗಿ ಹೊರಗಡೆ ಹೋಗಿ ನಮ್ ಸ್ಟ್ರೀಟ್ ಅಲ್ಲಿ ಯಾರಾದ್ರೂ ನಿಂತ್ಕೊಂಡಿದಾರ ನೋಡಿ. ಏನಾಯ್ತು ಸರ್? ಹೇಳ್ದಷ್ಟು ಮಾಡ್ರಿ. ಎಸ್ ಸರ್.
ಆಚೆ ಯಾರು ಇಲ್ಲ ಸರ್, ಆದ್ರೆ ಒಂದೇ ಒಂದು ಆಟೋ ಮಾತ್ರ ನಿಂತಿದೆ ಸರ್. ಆಟೋನ? ಯಾಕೆ ಸರ್, ಏನಾದ್ರು ಪ್ರಾಬ್ಲಮ್ಮಾ? ಏನಿಲ್ಲ, ಒಂದು ಫೋನ್ ಧಮಕಿ ಅಷ್ಟೇ. ನೀವಿಬ್ರು ಹುಷಾರಾಗಿರಿ. ಓಕೆ? ಓಕೆ ಸರ್. ಎಸ್ ಸರ್. ಕಾಫಿ ಬೇಡ, ಅರ್ಜೆಂಟ್ ಕೆಲಸ ಇದೆ. ಹಾಗಾದ್ರೆ ನಾನು ನಮ್ಮ ಮನೆಗೆ ಹೋಗ್ತೀನಿ. ಬೇಡ, ನೀನ್ ನನ್ನ ಜೊತೆ ಬಾ. ನಿನ್ನ ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ. ಬಾ. ಅಲ್ಲ ಸೂರ್ಯ, ಹೀಗೇನಾ ನೀವು ದಿನ ಮನೆಯಿಂದ ಆಚೆ ಹೋಗೋದು? ಇದೆಲ್ಲ ಪೊಲೀಸವ್ರ ಕೆಲಸ, ನಿನ್ಗೆ ಅರ್ಥ ಆಗಲ್ಲ. ಬಾ. ಹೇಳ್ಕೊಡು. ಹುಷಾರು ಹುಷಾರು. ಹಲೋ, ಕಂಟ್ರೋಲ್ ರೂಮ್. ಹಾ ತಿಲಕ್, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ನಮ್ಮ 5 ಜನ ಹುಡುಗರನ್ನ ವೆಪನ್ಸ್ ತಗೊಂಡು ನಮ್ಮ ಮನೆ ಹಿಂದೆ ಬಂದು ವೆಯ್ಟ್ ಮಾಡಕ್ ಹೇಳು. ಕಮಿಷನರ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಯಾವ ಪೊಲೀಸ್ ವೆಹಿಕಲ್ ಬೇಡ. ಓಕೆ? ಕೃಷ್ಣ, ಕೃಷ್ಣ ಸರ್, ಒಂದ್ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಬರ್ತೀಯಾ? ಆಟೋಲ್ ಕುಂತ್ಕೊಳ್ಳಿ ಸರ್, 2 ನಿಮಿಷ ಬಂದ್ಬಿಟ್ಟೆ. ಕೂತ್ಕೋ. ಹಲೋ ಶ್ರೀ, ಸೂರ್ಯ. ಮನೇಲಿದ್ಯಾ? ಹೌದು. ಅರುಣ್ ಅವರೆಲ್ಲ ಎಲ್ಲಿದ್ದಾರೆ? ಗೊತ್ತಿಲ್ಲ. ಅವ್ರಿಗೆಲ್ಲ ಮನೆ ಹತ್ರ ಬರಕ್ ಹೇಳು. ನಾನು ಮಾಯನ್ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಓಕೆ. ಓಕೆ. ಕೃಷ್ಣ ಅಣ್ಣ, ನಮ್ ಶ್ರೀಕಾಂತ್ ಮನೆಗೆ ಹೋಗುತ್ತೆ. ಆಯ್ತಣ್ಣ. ಧಮ್ಕಿ ಹಾಕೋದು ಪೊಲೀಸ್ ಲೈಫಲ್ಲಿ ಕಾಮನ್. ಅದು ಧಮ್ಕಿ ಅಂತ ನನಗೂ ಗೊತ್ತು, ಆದ್ರೆ ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ಆಲ್ರೆಡಿ ಚಂದನ್ ಸೆಟ್ನ ಮುಗಿಸಿದಾನೆ. ಈಗ ಅವನು ಮಾಯನ ಟಾರ್ಗೆಟ್ ಮಾಡಿದಾನೆ. ಆಮೇಲೆ ನಾನು ಅವತ್ ರಾತ್ರಿನೇ ನನ್ನ ಮನೆ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ನನಗೆ ಡೌಟ್ ಬಂತು. ನಾನು ಫೇಸ್ ಮಾಡಕ್ ರೆಡಿ ಆದೆ. ಹಾಯ್ ಸ್ವಾತಿ. ಹಾಯ್. ಹಾಯ್ ಮಾಯಾ. ಪ್ಲೀಸ್ ಕಮ್ ಇನ್. ಬನ್ನಿ. ಸ್ವಾತಿ, ಒನ್ ಹಾರಲ್ಲಿ ಬಂದ್ಬಿಡ್ತೀವಿ. ನೋ ಪ್ರಾಬ್ಲಮ್. ನಿನ್ ಬಗ್ಗೆ ಮಾಯನ ಹತ್ರ ಹೇಳೋದು ತುಂಬಾ ಇದೆ. ನಿಧಾನವಾಗಿ ಬಾ. ಬನ್ನಿ. ಸೂರ್ಯ, ಯಾರು ಅವನು? ನನಗೂ ಯಾರು ಅಂತ ಗೊತ್ತಿಲ್ಲ. ಮಂಜನ್ ಕಡೆ ಹುಡುಗರು ಅನ್ಸುತ್ತೆ. ಅವನ ವಾಯ್ಸಲ್ಲಿ ವೈರತ್ವ ಇತ್ತು. ನಾವು ಕಾಫಿ ಡೇನಲ್ಲಿ ಇದ್ದಿದ್ದನ್ನ ವಾಚ್ ಮಾಡಿದ್ದಾರೆ. ಇಡೀ ದಿನ ಫಾಲೋ ಮಾಡಿದ್ದಾರೆ. ಅವ್ರ ಹುಡುಗರು ನಮ್ಮ ಮನೆ ಹತ್ರ ಆಟೋದಲ್ಲಿ ಕೂತ್ಕೊಂಡು ವಾಚ್ ಮಾಡ್ತಿದ್ದಾರೆ. ನನಗೆ ಗೊತ್ತು, ಮಾಯನ, ನಿಮ್ಮನ್ನ, ಆಮೇಲೆ ನನ್ನನ್ನು ಎತ್ತೀನಿ ಅಂತ ಧಮಕಿ ಹಾಕಿದಾನೆ. ಇವತ್ತು ಖಂಡಿತವಾಗ್ಲೂ ಅಟ್ಯಾಕ್ ಮಾಡೇ ಮಾಡ್ತಾನೆ. ಅವನು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ನಮ್ಮ ಹುಡುಗರು 5 ಜನ ಬರಕ್ ಹೇಳಿದ್ದೀನಿ. ನಾವು 4 ಜನ ಸಾಕಲ್ಲ? ನೋಡ್ಕೊಳ್ಳೋಣ. ಒಂದ್ ವೇಳೆ ಅವ್ನ್ ಬರ್ದೇ ಹೋದ್ರೆ? ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಲೆಟ್ಸ್ ಗಿವ್ ಅ ಸರ್ಪ್ರೈಸ್. ಕಮ್ ಆನ್. ಬಾಯ್ಸ್, ಸರ್. ಸಾರಿ ನಿಮ್ ನಿದ್ದೆಗೆಡಿಸಿದ್ದಕ್ಕೆ. ನೋ ಪ್ರಾಬ್ಲಮ್ ಸರ್. ದ ಸೀನ್ ಇಸ್ ಅನ್ಪ್ರೆಡಿಕ್ಟಬಲ್. ಆಕ್ಷನ್ ಇರಬಹುದು, ಆಕ್ಷನ್ ಇಲ್ಲದೆ ಇರಬಹುದು. ಆಕ್ಷನ್ ಇಲ್ಲ ಅಂದ್ರೆ ಐ ಆಮ್ ಸಾರಿ. ಆಕ್ಷನ್ ಇದ್ರೆ ಜಸ್ಟ್ ಗೋ ಫಾರ್ ಇಟ್. ಓಕೆ? ಓಕೆ ಸರ್. ದಿಸ್ ಇಸ್ ದ ಪ್ಲಾನ್. ಕಮ್ ಆನ್. ಎಸ್ ಸರ್. ಹೇಳೋಣ. ಅವನ್ ಮನೆ ಹೊರಗಿದ್ದಾನ ಒಳಗಿದ್ದಾನ? ಒಳಗಿದ್ದಾಣ. ಆ ಹುಡುಗಿ ಅವನ ಜೊತೆಗೆ ಇದ್ದಾಳಣ. ಸೆಕ್ಯೂರಿಟಿ ಎಷ್ಟು ಜನ ಇದ್ದಾರೆ? ಸೆಕ್ಯೂರಿಟಿ 2 ಇದ್ದಾರಣ. ಬೇರೆ ಸೆಕ್ಯೂರಿಟಿ? ಪೊಲೀಸ್ ಗಾಡಿ? ಬೀಟ್ನವರು ಯಾರು ಇಲ್ಲಣ್ಣ. ಈಗ ಅವನ ಹೊಡಿಬಹುದಾ? ಈಗ್ಲಾ ಹೊಡಿಬಹುದು ಅನಿಸ್ತದಪ್ಪ. ಸರಿಯಾಗಿ ಬಗಳು. ಲಾಡಿ ನನ್ ಮಗನೇ, ಒಂದೇ ಮಾತು, ಹೊಡಿಬಹುದಾ ಬೇಡವಾ? ಬಾರಣ, ಎತ್ತು ಬಿಡೋಣ, ಬಾರಣ. ಸರಿ, ಅವನೇನಾದ್ರೂ ಹೊರಗಡೆ ಹೊರಟ್ರೆ ಫೋನ್ ಮಾಡು. ನಾನು ಬರ್ತಾ ಇದ್ದೀನಿ. ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. अरे है पारो है पारो
ಅವರಿಬ್ರು ಒಳಗೆ ಇದ್ದಾರಣ್ಣ, ಬೇರೆ ಯಾರು ಬಂದಿಲ್ಲ. ಸೂರ್ಯ ವೈಟ್ ಮಾಡ್ತೀರ, ಡ್ರೈವರ್ ಕಡೆ ಬರ್ತಾ ಇದೆ. ಯಾವ ಕಡೆಯಿಂದ ಬರ್ತಾ ಇದ್ದೀರಾ? ಇಮಿಡಿಯೇಟ್ ಆಗಿ ಕವರ್ ಮಾಡಿ.
ಸಾರಿ ಸ್ವಾತಿ, ನಿದ್ದೆ ಮಾಡ್ತಾ ಇದ್ದೀರಾ? ಇದೇನಿದು ನೆಂದೋಗಿದ್ದೀರಾ? ಇಲ್ಲ, ಬೇವ್ರು. ಸೂರ್ಯ, ನಾನು ಮಲಗ್ತೀನಿ, ನಾಳೆ ಮಾತಾಡೋಣ. ಮೇಕ್ ಯು ಸೆಲ್ಫ್ ಕಂಫರ್ಟಬಲ್. ಸ್ವಾತಿ. ಸ್ವತಿ, ಮಾಯಾ ಎಲ್ಲಿ? ಮೇಲ್ ರೂಮಲ್ಲಿ ಮಲ್ಕೊಂಡಿದ್ದಾಳೆ. ಎವ್ರಿಥಿಂಗ್ ಇಸ್ ಓಕೆ? ಅರ್ಧ ನಿದ್ದೆಲೆದ್ದಿದ್ಯಾ? ಹೋಗ್ ಮಲ್ಕೋ. ಬೆಳಗ್ಗೆ ಮಾಯನ್ ಕರ್ಕೊಂಡು ಬೇಗ ಹೋಗ್ಬೇಕು. ನಾ ಇಲ್ಲೇ ಸೋಫಾ ಮೇಲೆ ಮಲ್ಕೋತೀನಿ. ನೀನೇನ್ ಇಲ್ಲಿ ಮಲ್ಕೋದ್ ಬೇಡ. ಈ ಸೋಫಾ ಮೇಲೆ ಯಾರು ಮಲ್ಗಿದ್ರು ನನಗೆ ಇಷ್ಟ ಆಗಲ್ಲ. ನೀನ್ ಮೇಲ್ ಮಾಯನ್ ರೂಮ್ಗೆ ಹೋಗಿ ಮಲ್ಕೋ. ಅಲ್ಲೇ ಒಂದ್ ಸೋಫಾ ಇದೆ. ಹೋಗು. ಅಣ್ಣ, ಶಿವಣ್ಣ, ಶಿವಣ್ಣ, ಏನೋ ಅಣ್ಣ ಸಿಕ್ಬಿಡ್ತಾಣ. ಅವ್ನ ಅಡ್ರೆಸ್ ಹುಡುಕ್ಬಿಟ್ಟೆ. 24 ಕ್ರಾಸು, ಶ್ರೀರಾಮ್ ರಸ್ತೆ, ನಂಬರ್ T76/1, ಫೋನ್ ನಂಬರ್ 28389143. ಆ ಫ್ಲೈಓವರ್ ಪಕ್ಕದ ಅಣ್ಣ ಅವ್ನ ಮನೆ. ಈಗ ಹೊಡಿಯೋಣ ತಪ್ಪೆ ಹೊಡಿಯೋಣ. ಎತ್ತರ ಗಾಡಿನ ನಡೀರೋ ನಡೀರೋ. ACP ಸರ್, ಎಲ್ಲಿ ಹೋಗ್ತಾ ಇದ್ದೀರಾ? ಸಾರಿ ಮಾಯಾ, ಡಿಸ್ಟರ್ಬ್ ಆಯ್ತಾ? ಇಲ್ಲ ಇಲ್ಲ, ನಾನು ಇದ್ದೇನೆ ಮಾಡಿಲ್ಲ. ಸರಿ, ನೀನು ಮಲ್ಕೋ. ನಾನು ಕೆಳಗಡೆ ಹೋಗಿ ಮಲ್ಕೋತೀನಿ. ಬೆಳಗ್ಗೆ 5 ಗಂಟೆಗೆ ಹೋಗ್ಬೇಕು. ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಗುಡ್ ನೈಟ್. ಹಲೋ, 1 ನಿಮಿಷ ಬನ್ನಿ. ಇಲ್ಲಿ ಕೂತ್ಕೊಳ್ಳಿ. ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೋಗಿದ್ ಕೆಲಸ ಏನಾಯ್ತು? ಸಕ್ಸಸ್ಸಾ? ಇಲ್ಲಿ ಕೂತ್ಕೊಳ್ಳಿ. ಯಾಕೆ, ನಿದ್ದೆ ಬರ್ತಾ ಇಲ್ವಾ? ಯಾಕೊಂದ್ ಥರ ಇದ್ದೀರಾ? ಮಾಯಾ, ಒಂದು ಪ್ರಾಬ್ಲಮ್. ಮಂಜನ್ನ ಸುತ್ತುವರೆದು ಸಾಯಿಸಿದ್ರಲ್ಲ, ಆವಾಗ ಎಲ್ರು ಒಂದೇ ತಾನೆ. ಈಗ ಬಂದ್ರು. ಆ ಹುಡುಗಿನ ಎಲ್ಲಿಟ್ಟಿದ್ದೀರೋ? ನಿನ್ ಜೊತೆ ಇರ್ತಾರಲ್ಲ ಆಫೀಸರ್ಸ್, ಅವ್ರ ಮನೆ ಎಲ್ಲೋ ಹೇಳಿಲ್ಲ ಅಂದ್ರೆ ಸತ್ತೋಗ್ತೀಯ. ಒಂದು ಹೆಣ್ಣಿಗಾಗಿ ನಿನ್ 3 ಜನ ಫ್ರೆಂಡ್ಸ್ಗಾಗಿ ನೀನ್ ಪ್ರಾಣ ಕಳ್ಕೋಬೇಡ. ಹೇಳೋಳೆ. ಸರಿ ಮಾಯಾ, ನಿದ್ದೆ ಮಾಡಲ್ವಾ? ಇಲ್ಲ, ಈಗ 4 ಗಂಟೆ ಆಯ್ತು. 5 ಗಂಟೆಗೆ ಎಲ್ಲೋ ಹೋಗ್ಬೇಕು ಅಂದ್ಯಲ್ಲ, ಎಲ್ಲಿ ಹೋಗ್ತಾ ಇದೀವಿ? 1 ನಿಮಿಷ. ಹಲೋ, ಯಾರು ಸರ್ ಅವನು? ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅಂದ್ರೆ ಅಷ್ಟೊಂದು ಕೇರ್ಲೆಸ್ನೆಸ್? ಒಬ್ಬ ಪೊಲೀಸ್ ಆಫೀಸರ್ ಮನೆಗೆ ನುಗ್ಗಿ ಇಷ್ಟೊಂದು ಕ್ರೂಯಲ್ ಆಗಿ ಕೊಂದ್ಬಿಟ್ಟು ಹೋಗಿದ್ದಾನೆ. ಟು ಪ್ರೂವ್ ಅ ಪಾಯಿಂಟ್ ಅವನಿಗೆ ಎಷ್ಟೊಂದು ಧೈರ್ಯ ಇರಬೇಕು ಸರ್. ಪಾಪ ಭರತ್ನ ಸಾಯಿಸಬಾರ್ದಾಗಿತ್ತು ಸರ್. ಆ ಮಂಜನ್ನ ಎನ್ಕೌಂಟರ್ ಮಾಡಿದಕ್ಕೆ ತಾನೆ ಸರ್ ಇಷ್ಟೆಲ್ಲ ನಡೀತಾ ಇರೋದು. ಇನ್ನು ಮುಂದೆ ಅವನಿಂದ ನಮ್ಮವ್ರು ಯಾರು ಬಲಿ ಆಗ್ಬಾರ್ದು. ಭರತ್ ಅಂತ್ಯ ಸಂಸ್ಕಾರ ಆದ್ಮೇಲೆ ಆ ತಮಟೆ ಶಿವನಿಗೆ ಚಟ್ಟ ಕಟ್ಟೋದಕ್ಕೆ ಪ್ಲಾನ್ ಮಾಡಿ. ಮಾಯಾ, ಸ್ವಲ್ಪ ದಿನದ ಮಟ್ಟಿಗೆ ನಿನ್ನ ಸ್ಕೂಲ್ಗೆ ನಾನೇ ಇನ್ಫಾರ್ಮ್ ಮಾಡ್ತೀನಿ. ಸ್ವಲ್ಪ ದಿನ ಆದ್ಮೇಲೆ ನಾನೇ ಬಂದಿನ ಕರ್ಕೊಂಡ್ ಬರ್ತೀನಿ. ಸ್ವಾತಿನ ಪುಣೆ ಕಳಿಸ್ತಾ ಇದೀವಿ. ಅವ್ರ ಅಣ್ಣನ ಮನೆ ಅಲ್ಲೇ ಇರೋದು. ಆಲ್ರೆಡಿ ಅವ್ರು ಏರ್ಪೋರ್ಟ್ ಅಲ್ಲಿ ಇರಬೇಕು. ಈ ವಿಷಯನ ನಿಮ್ಮ ಅಕ್ಕನಿಗೆ ಹೇಳಕ್ ಹೋಗ್ಬೇಡ. ಸುಮ್ಮನೆ ಅವ್ರು ಟೆನ್ಷನ್ ಆಗ್ತಾರೆ. Be safe. Go. Yes, sir. ರಾಜು, ಎಲ್ಲೂ ನಿಲ್ಲಿಸ್ಬೇಡ. ಗೋ. ಓಕೆ ಸರ್.
ಪೊಲೀಸರು ಎಲ್ಲಾ ಕಡೆ ಕವರ್ ಮಾಡ್ಬಿಟ್ಟವ್ರಣ್ಣ. ಹೇಯ್ ಹಾಯ್ ಶ್ರೀ, ನಿನಗೆ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ನೀನೇ ಬಂದ್ಬಿಟ್ಟಿದ್ಯಾ. ನಿನಗೆ 100 ವರ್ಷ ಆಯಸ್ಸು. ಪೊಲೀಸ್ ಜಾಬ್ ಇದು, ಇವತ್ತೇ ಗ್ಯಾರಂಟಿ ಇಲ್ಲ. ನೀನ್ 100 ವರ್ಷಕ್ಕೆ ಹೋದೆ. ಅದಕ್ಕೆ ನಾನು ಮಂಗಳೂರು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈಗಿರೋ ಸಿಚುವೇಶನ್ ಅಲ್ಲಿ ಸಿಚುವೇಶನ್ ಹೀಗಿರೋದ್ರಿಂದಾನೇ ಈ ಡಿಸಿಷನ್. ನಾಳಿದ್ದೆ ನಂದು ಮಾಯದು ಮದುವೆ ಶ್ರೀ. 3 ದಿನ ಅಲ್ಲೇ ಇದ್ದು ನಾನು ಮಾಯ ವಾಪಸ್ ಬರ್ತೀವಿ. ಅವಳು ನನ್ನ ಜೊತೆ ನಮ್ಮನೇಲಿದ್ರೇನೆ ಕರೆಕ್ಟ್ ಶ್ರೀ. ಅವಳೆಲ್ಲೋ ನಾನೆಲ್ಲೋ ಇದ್ರೆ ಐ ಜಸ್ಟ್ ಫೀಲ್ ರಿಪ್ಟ್ ಆಫ್. ಅವಳು ನನ್ನ ಜೊತೆ ನಮ್ಮನೇಲಿರೋದೇ ಸೇಫ್. ಮಾಯಾ ಅಪ್ಸೆಸ್ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದೆಯಾ. ಇಟ್ಸ್ ನ್ಯಾಚುರಲ್ ಅಂಡ್ ಐ ಲವ್ ಇಟ್. ಸ್ವಾತಿ ಬಗ್ಗೆನೋ ನನ್ಗೆ ಅದೇ ಫೀಲಿಂಗ್ಸ್ ಇದೆ. ಅದ್ ಸರಿ, ತಕ್ಷಣ ಮದ್ವೆ ಅಂದ್ರೆ ಎಲ್ಲಾಗ್ತೀಯಾ? ಪಕ್ಕ ಗೊತ್ತಿಲ್ಲ. ಅವ್ರ ಅಕ್ಕ ಎಲ್ಲಿ ಡಿಸೈಡ್ ಮಾಡ್ತಾರೋ ಅಲ್ಲಿ. ಐ ವಿಲ್ ಕೀಪ್ ಯು ಪೋಸ್ಟೆಡ್. ಮದ್ವೆಗೆ ನಾವೆಲ್ಲ ಬರೋದ್ ಬೇಡವಾ? ಇದು ನ್ಯೂಸ್ ಆಗೋದು ಬೇಡ. ನಾವೆಲ್ಲ ಒಟ್ಟಿಗೆ ಇದ್ರೆ ರಿಸ್ಕ್ ಜಾಸ್ತಿ. ನಾವು ಬರ್ತಾ ಇದ್ದ ಹಾಗೇನೆ ಲೆಟ್ಸ್ ಹ್ಯಾವ್ ಎ ಗೆಟ್ ಟುಗೆದರ್. ಅದ್ ಸರಿ, ಸ್ವಾತಿ ನಂಬರ್ ಕೊಡು. ಅವಳಿಗೆ ಗೊತ್ತಿಲ್ದಂಗೆ ಮದುವೆ ಆಗ್ಬಿಟ್ರೆ ದೊಡ್ಡ ಕಿರಿಕೆ ಮಾಡ್ಬಿಡ್ತಾಳೆ. ಅವಳು ಫ್ರೆಂಡ್ ಮಲ್ಲಿದ್ದಾಳೆ. ಅಲ್ಲಿ ಲ್ಯಾಂಡ್ ಕನೆಕ್ಷನ್ ಇಲ್ಲ. ಯು ಡೋಂಟ್ ವರಿ, ಐಲ್ ಟೆಲ್. ಹೌದು, ನೀನು ಹೊರಡೋದು ಯಾವಾಗ? ನಾಳೆ ಅರ್ಲಿ ಮಾರ್ನಿಂಗ್. ಬಾ ಕೂತ್ಕೋ. ಯಾಕೋ, ಏನಾಯ್ತು? ಐ ಯು ಫೈನ್? ನೋ ನೋ, ಐ ಆಮ್ ಫೈನ್. ವಾಂಟ್ ಅ ಡ್ರಿಂಕ್? ಐ ಕ್ಯಾನ್ ಡೂ ವಿತ್ ಒನ್. ಆಲ್ರೈಟ್. Cheers to Bharat. God bless him. Cheers. ನೆಕ್ಸ್ಟ್ ಡೇ ನನ್ನ ಮಾಯ ಮದುವೆ ಆಯ್ತು. ಅವ್ರ ಮನೆಯಲ್ಲಿ ಯಾವ ಅಬ್ಜೆಕ್ಷನ್ ಇರಲಿಲ್ಲ. ತುಂಬಾ ಅಚ್ಚುಕಟ್ಟಾದ ಮದುವೆ. ಸೂರ್ಯ, ಫೋನ್ ಮಾಡ್ತೀನಿ ಅಂದವನು ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ. ಮದ್ವೆ ಎಲ್ಲ ಆಯ್ತಾ?
ಅದೆಲ್ಲ ನಿನ್ನೆ ಮಧ್ಯಾಹ್ನ ಆಯ್ತಪ್ಪ. ಹೌದಾ? ಕಂಗ್ರಾಚುಲೇಷನ್ಸ್. ಅರುಣ್ ನಿನಗೆ ವಿಶ್ ತಿಳಿಸ್ಕೊಂಡಿದ್ದಾನೆ. ಹನಿಮೂನಲ್ಲಿ ಮನೆಯಲ್ಲ ಹೋಟ್ಲಲ್ಲ? ಅವ್ರದ್ದು ಒಂದು ಪ್ರಾಪರ್ಟಿ ಇದೆ. ಕುಶಾಲನಗರ ಮಡಿಕೇರಿ ರೂಟಲ್ಲಿ ಒಂದು ಬ್ರಿಡ್ಜ್ ಸಿಗುತ್ತೆ. ಅಲ್ಲಿಂದ 2 ಕಿಲೋಮೀಟರ್ ಮುಂದೆ ಬಂದ್ರೆ ಬ್ಯಾಕ್ ವಾಟರ್ ಅಲ್ಲಿ ಒಂದು ಬ್ಯೂಟಿಫುಲ್ ವುಡ್ ಹೌಸ್ ಇದೆ. ಅಲ್ಲಿಂದಾನೇ ನಾನು ಮಾತಾಡ್ತಾ ಇರೋದು. ಸೂಪರ್ ಆಗಿದೆ. ನಾಳೆ ಈವ್ನಿಂಗ್ ವರೆಗೂ ನಮ್ದು ಇಲ್ಲೇ ಕ್ಯಾಂಪು. ನಾಳೆ ಬೆಳಗ್ಗೆ ನಾವು ಅಲ್ಲಿಗೆ ಬರ್ತಾ ಇದೀವಿ. ಲಕ್ಕಿ ಮ್ಯಾನ್. ಕನ್ವೆ ಮೈ ವಿಶಸ್ ಟು ಮಾಯಾ. ಸ್ವಾತಿ ನನಗೆ ಫೋನೇ ಮಾಡ್ಲಿಲ್ವಲ್ಲ? ನಿನ್ ಫೋನ್ ಬರೋಕ್ಕಿಂತ ಮುಂಚೆ ಅವಳೇ ಫೋನ್ ಬಂದಿತ್ತು. ಈಗ ನಿನ್ ಫೋನ್ ಮಾಡ್ತಾಳೆ. ನೀನು ಫೋನ್ ಆನ್ ಇಟ್ಟಿರು. ಓಕೆ ಬಾಯ್. ಓಕೆ ಬಾಯ್, ಟೇಕ್ ಕೇರ್. ಕಾಕಿನ ಜನ ಕೆಟ್ಟದಾಗಿ ನೋಡ್ತಾರೆ, ಆದ್ರೆ ಕಾಕಿಗೆ ನಾವು ಕಟ್ತಿರೋ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಮಾಯಾ ಈಗ ನರಕ್ತಲ್ಲಿದ್ದಾಳೆ. ಎಲ್ಲ ನನ್ನಿಂದಾನೆ. ನಾನ್ ಸಾಯ್ಬಾರ್ದು. ಮಾಯಾನ್ ಕಾಪಾಡ್ಲೇಬೇಕು. ಮಂಜನಾ, ನೀವೆಂತ ತಗೋಬಿಟ್ಟೆ ಎತ್ಕೊಂಡ್ರ ಮನೆಯ ಡಾಕ್ಟರ್ ಕರೀರಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಸರ್. ಇದು ಮೈಸೂರು ಗವರ್ಮೆಂಟ್ ಆಸ್ಪತ್ರೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನೀವು 3 ದಿವಸದಿಂದ ಇಲ್ಲಿದ್ದೀರಾ. ರಿಲ್ಯಾಕ್ಸ್, ಮಲ್ಕೊಳ್ಳಿ ಸರ್. ಏನಾಯ್ತು? ಪ್ಲೀಸ್ ಕಂಟ್ರೋಲ್ ಸರ್. ಡೋಂಟ್ ಗಿವ್ ಮಿ ದಟ್. ನನಗೆ ಇಂಜೆಕ್ಟ್ ಮಾಡಬೇಡಿ ಸರ್. ಕಂಟ್ರೋಲ್ ಸರ್. ಡ್ಯಾಮ್ ಇಟ್. ನಿಮ್ಮ ಹತ್ರ ಮಾತಾಡೋ ಟೈಮ್ ಇಲ್ಲ ನನಗೆ. ಐ ಹ್ಯಾವ್ ಟು ಗೋ. ಐ ಹ್ಯಾವ್ ಟು ಗೋ. ನನ್ನ ಹೆಸರು ಸೂರ್ಯ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್, ಕ್ರೈಮ್ ಬ್ರಾಂಚ್.
ACP ಅರುಣ್ ಫೋನ್ ಮಾಡಿ ಕರೀರಿ. ಫೋನ್ ನಂಬರ್ 9342424919. ಗೋ ಇಮಿಡಿಯೇಟ್ಲಿ ಗೋ. ಸೂರ್ಯ, ಸ್ಟ್ರೈನ್ ಮಾಡ್ಕೋಬೇಡ ಸೂರ್ಯ, ಪ್ಲೀಸ್ ಮಲ್ಕೋ ಪ್ಲೀಸ್. ಯಾಕೆ ಶ್ರೀ? ಸ್ವಾತಿನ ನನಗೆ ನಾನೇ ಮೋಸ ಮಾಡ್ಕೊಂಡ್ಬಿಟ್ಟೆ ಸೂರ್ಯ. ಕರ್ತವ್ಯಕ್ಕೆ ದ್ರೋಹ ಮಾಡ್ಬಿಟ್ಟೆ. ಸ್ವಾತಿನ ನಾನು ಏರ್ಪೋರ್ಟ್ ಡ್ರಾಪ್ ಮಾಡಿ ಬಂದೆ. ಅವನ ಕೈಲಿ ಯಾಕೆ ಸಿಕ್ಕಾಕೊಂಡ್ಲು ನನ್ಗೆ ಗೊತ್ತಿಲ್ಲ. ಕಿಡ್ನಾಪ್ ಮಾಡಿ ನನ್ನನ್ನು ಬರಕ್ಕೆ ಹೇಳ್ದೆ. ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಹೋಗೇನು ಮಾಡ್ಬೇಡ, ನಿನಗೇನ್ ಬೇಕು ಕೇಳು, ನಾನು ಮಾಡ್ತೀನಿ. ಸ್ವಾತಿ ಸೇಫ್ಟಿ ಮುಂದೆ ನನ್ಗೇನು ತೋರಿಸಿಲ್ಲ ಸೂರ್ಯ. ಅವರೇ ನನ್ನ ಮನೆ ಕಳಿಸಿದ್ದು. ನನ್ನ ಶರ್ಟಲ್ಲಿ ಮೈಕ್ರೋ ಮೈಕ್ ಇಟ್ಟು ನಮ್ಮ ಮಾತೆಲ್ಲ ಕೇಳಿಸ್ಕೊಂಡ್ರು. ನಿನ್ ಗನ್ನನ್ನ ನಾನೇ ಬದಲಾಯಿಸಿದ್ದು. ನಿಂತರದೆ P88 ಗನ್ ಅವರೇ ಕೊಟ್ಟಿದ್ದು. ಫೈರಿಂಗ್ ಪಿನ್ ರಿಮೂವ್ ಆಗಿತ್ತು. ವುಡ್ ಡೋಸ್ ಅಡ್ರೆಸ್ ಕೊಟ್ಟಿದ ತಕ್ಷಣ ನಿನ್ನಿಂದ ಬಿದ್ರು. ಸ್ವಾತಿನ ರಿಲೀಸೇ ಮಾಡಿಲ್ಲ ಸೂರ್ಯ. ಅರುಣ್ಗೆಲ್ಲ ಹೇಳ್ದೆ. ನಿನಗ್ ಫೋನ್ ಮಾಡಿ ಟ್ರೈ ಮಾಡಿದ್ವಿ, ಆದ್ರೆ ನಿನ್ ಫೋನ್ ಸಿಗ್ಲೇ ಇಲ್ಲ. ನಾವಲ್ಲಿ ಬರೋಷ್ಟರಲ್ಲಿ ಶ್ರೀ, ಏನೋ ಮಾಡ್ತಿದ್ಯಾ? ಶ್ರೀ, ಗಿವ್ ದ ಗನ್. ಐಮ್ ಸಾರಿ ಸೂರ್ಯ, ನಾನೊಬ್ಬ ಪೊಲೀಸ್ ಅಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನಾಗೂ ಲಾಯಕ್ಕಿಲ್ಲ. ಒಟ್ಟಿಗೆ ಎಲ್ಲರಿಗೂ ಮೋಸ ಮಾಡ್ಬಿಟ್ಟೆ. ಸ್ವಾತಿ ನಾನು ಯಾವತ್ತೂ ಕ್ಷಮಿಸಲ್ಲ, ನೀನು ಕ್ಷಮಿಸ್ಬೇಡ. ಶೂಟ್ ಮಿ ಡೌನ್ ಸೂರ್ಯ, ಶೂಟ್ ಮಿ ಡೌನ್. ಅವಳು ನಿನ್ ಸ್ವಾತಿ ಅಷ್ಟೇ ಅಲ್ಲ, ನನ್ನ ತಂಗಿ. ಶಿವಣ್ಣ, ಏನೋ ಸೂರ್ಯ ಇನ್ನು ಸತ್ತಿಲ್ಲ ಶಿವಣ್ಣ. ಅವನ್ನ ಆಸ್ಪತ್ರೆ ಸೇರಿಸೋಣ ಶಿವಣ್ಣ. ಅವನು ಬದುಕ್ಬಿಟ್ಟ. ACP ಅರುಣ್, ಕಮಿಷನರ್, ಇವಳು ಗಂಡ, ಎಷ್ಟೊಂದ್ ಜನ ಪೊಲೀಸ್ನವರು ಎಲ್ಲ ಅಲ್ಲೇ ಇದೆ ಶಿವಣ್ಣ. ಹಲೋ. ಕಮಿಷನರ್ ತಮಟೆ ಶಿವ ಸೂರ್ಯನ ಹತ್ರ ಮಾತಾಡ್ಬೇಕು ಈಗ್ಲೇ. ಬಂಬಾಲಿ ನಾನೇ ತಮಟೆ ಶಿವ. ಫೋನ್ ತಗೋ, ಮಾತಾಡು. ಸೂರ್ಯ, ತಮಟೆ ಶಿವ. ಹಲೋ, ನಿನ್ ಸೂರ್ಯ. ತಮಟೆ. ಹಲೋ ಸೂರ್ಯ. ಮಾಯಾ, ಮಾಯಾ ಎಲ್ಲಿದೆ ಮಾಯಾ? ಸೂರ್ಯ. ಮಾಯಾ, ಹಲೋ ನಿನಗೇನಾಗಿದೆ? ಮಾಯಾ, ಮಾಯಾ, ಸೂರ್ಯ. ಮಾಯಾ, ಐ ಆಮ್ ಸಾರಿ ಮಾಯಾ. ನಿನಗೇನು ಆಗಿಲ್ಲ ತಾನೆ ಮಾಯಾ? ಹಲೋ ಮಾಯಾ, ಸೂರ್ಯ. ಎಲ್ಲಿದೆ ಮಾಯಾ? ಸೂರ್ಯ. ಮಾಯಾ, 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 please ಮಾತಾಡು ಮಾಯಾ. ಫೋನ್ ಕೊಡು ಮಾಯಾ, ಫೋನ್ ಕೊಡು. ನಾನು ಹೇಳಿ ಕೇಳಿಸ್ತಾ ಇದೆಯಾ ಮಾಯಾ? ಹಲೋ, ಕೊಡು ಅಂತ. ಮಾಯಾ, ಮಾಯಾ, ಹಲೋ, ಹಲೋ. ಸೂರ್ಯ, ನೀನು ಸತ್ತೋದೆ ಅನ್ಕೊಂಡೆ, ಎಲ್ಲ ಮುಗಿತು ಅನ್ಕೊಂಡೆ, ಆದ್ರೆ ನೀನು ಸಾಯ್ಲಿಲ್ಲ. ಹಂಗಾದ್ರೆ ಈ ಗೇಮ್ ಇನ್ನೂ ಮುಗಿದಿಲ್ಲ ಅಲ್ವಾ? ಸರಿ, ಇದಕ್ಕೊಂದು ಮುಕ್ತಾಯ ನನ್ ಸ್ಟೈಲ್. ಈಗಲೇ ಜೀಪ್ ಹತ್ತಿ ಮಂಗಳೂರಿನಿಂದ 150 ಕಿಲೋಮೀಟರ್ ಬಂದ್ರೆ ಒಂದು ದೊಡ್ಡ ಬಯಲು ಸಿಗುತ್ತೆ. ನಿನಗ್ ಮಾಯಾ ಬೇಕು ಅಂದ್ರೆ ನಿನ್ ಜೊತೆ ಇಬ್ಬರು ಪೊಲೀಸ್ನವರಿದ್ದಾರಲ್ಲ, ಅವ್ರನ್ನೂ ಕರ್ಕೊಂಡ್ ಬಾ. ನಿನ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನೇನು ವೆಪನ್ಸ್ ಇದೆ ಎಲ್ಲ ತಗೊಂಡ್ ಬಾ. ಈಗ್ಲೇ ನೀವು 3 ಜನ ಮಾತ್ರ. ಹಲೋ, ಹಲೋ. ಸ್ವಾತಿ, ನೀನ್ ಹೋಗ್ಬಹುದು. ನಿನ್ ಗಂಡ ನಿನ್ನ ಹುಡುಕೊಂಡು ಬರ್ತಾ ಇದ್ದಾನೆ. ನೀನ್ ಅವನ ಜೊತೆ ಹಾಯಾಗಿರು. ಹೋಗು. ನನ್ಗನ್ಸತ್ತೆ ಅವ್ನು ನಿನಗೆ ಫೋನ್ ಮಾಡಿ ನಿಮ್ಮ 3 ಜನನ್ನ ಅಲ್ಲಿಗೆ ಬರೋದಕ್ಕೆ ಹೇಳಿದಾನೆ ಅಂದ ಮೇಲೆ ಹಿಸ್ ಇಂಟೆನ್ಷನ್ಸ್ ಆರ್ ಕ್ಲಿಯರ್. ಸೂರ್ಯ, ದಿಸ್ ಇಸ್ ಡೆತ್ ಸಿಗ್ನಲ್.
ಅವ್ರು ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳದೆ ನೀವು ಅಲ್ಲಿಗೆ ಹೋಗೋದು ಮೂರ್ಖತನ. ಬೇರೆ ದಾರಿ ಇಲ್ಲ ಸರ್. ನಾವು ಬೇರೆ ಏನಾದ್ರು ಪ್ಲಾನ್ ಮಾಡಕ್ ಹೋದ್ರೆ ಅಲ್ಲಿರೋರ್ಗೆ ಆಪತ್ತು. ಬೆಟರ್ ವಿ ಫೇಸ್ ಹಿಮ್ ಲೈಕ್ ದಿಸ್. ವೆಪನ್ಸ್ ನ ಸ್ಯಾಂಕ್ಷನ್ ಮಾಡ್ಕೊಡಿ ಸರ್ ಪ್ಲೀಸ್. ಎಸ್, ಗೋ ಅಹೆಡ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಬಿ ಕೇರ್ಫುಲ್. ಶೂರ್ ಸರ್. ಮಟಣ ಎಸ್ ಸರ್. ಯೋಚನೆ ಮಾಡಬೇಡಿ. ಮಾಯನ್ ಕರ್ಕೊಂಡ್ ಬರ್ತೀನಿ. ಧೈರ್ಯವಾಗಿರಿ. ನಿನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೇಗ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಾ. ಅರ್ಥ ಆಯ್ತಾ? ಸರ್ ಅಲ್ಲಿ ನೋಡಿ ಸರ್, 2 ಬಾಕ್ಸು. ಸೂರ್ಯ ಓಪನ್ ಮಾಡಿ ನೋಡ್ತೀನಿ. ಸೂರ್ಯ ಒಳಗೆ ಏನಿದೆ ಏನೋ. ಏನಿಟ್ಟಿರ್ತಾರೆ? ಸುಮ್ಮನೆ ಹೆದರ್ಸೋದಕ್ಕೆ. ನೋ ಪ್ರಾಬ್ಲಮ್, ನಾನು ನೋಡ್ತೀನಿ. ಯಾರು ಸೂರ್ಯ ಅವನು? ಏನ್ ಬೇಕು ಅವನ್ಗೆ? ನಾವ್ಯಾಕೆ ಏನೋ ಮಾಡಕ್ ಆಗ್ತಾ ಇಲ್ಲ? ಶ್ರೀ! ಶ್ರೀ, ಏನಾಯ್ತು ಶ್ರೀ? ಸೂರ್ಯ ರಿಲ್ಯಾಕ್ಸ್. ಸೂರ್ಯ ಸೂರ್ಯ ನೋಡು ಸೂರ್ಯ ಸಾಕು ಸೂರ್ಯ ಅದು ಕೊಟ್ಬಿಟ್ರು. ಶ್ರೀ, ನನ್ಗೆ ಆಗ್ತಾ ಇಲ್ಲ. ರಿಲ್ಯಾಕ್ಸ್ ಶ್ರೀ. ನನ್ ಸ್ವಾತಿ ಸೂರ್ಯ. ಸಮಾಧಾನ ಮಾಡ್ಕೋ ಶ್ರೀ. ನನ್ ಸ್ವಾತಿಗೆ ಮೋಸ ಮಾಡ್ಬಿಟ್ಟೆ ಸೂರ್ಯ. ನನ್ ಮಾತು ಸಮಾಧಾನ ಮಾಡ್ಕೋ ಶ್ರೀ. ಇಲ್ಲ ಶ್ರೀ, ಇಲ್ಲ ಇಲ್ಲ, ನಾನ್ ಬದುಕಿರ್ಬಾರ್ದು. ನಾನ್ ಬದುಕಿರ್ಬಾರ್ದು. ನಾನ್ ಬದುಕಿರ್ಬಾರ್ದು. ಎಲ್ಲಿಗೆ ಹೋಗ್ತಾ ಇದೀಯಾ? ಹೊಟ್ಟೆ ಸಿಗ್ತದೆ ಅಣ್ಣ, 2 ಇಡ್ಲಿ ತಿನ್ಕೊಂಡ್ಬಂದ್ಬಿಡ್ತೀನಿ. ಸರಿ ಸರಿ. ಆಯ್ತಣ್ಣ.
ಕರ್ಕೊಂಡ್ ಬನ್ರಿ ಅವ್ನ. ಸರ್ ಬಿಟ್ಬಿಡಿ ಸರ್ ಪ್ಲೀಸ್ ಸರ್ ನಂಗೇನು ಗೊತ್ತಿಲ್ಲ ಸರ್ ನಾನು ಹೋಗ್ಬೇಕು ಸರ್ ACP ಸೂರ್ಯ ಇಲ್ಲಲ್ಲ ಸರ್? ಸರ್ ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಮಾಡ್ತೀನಿ ಸರ್ ಬಿಟ್ಬಿಡಿ ಸರ್ ಸರ್ ನಂಗೆ ಕರ್ಕೊಂಡ್ ಬನ್ರಿ ಅವ್ನ. ಸರ್ ಕರ್ಕೊಂಬನ್ನಿ. ಸೂರ್ಯ ಸರ್, ಸರ್ ನಂಗೆ ಇವನು ತಮಟೆ ಶಿವನ ಹಳೆ ಛತ್ರ ಸರ್. ಇವನು ಇಲ್ಲ ಸರ್ ತಮಟೆ ಶಿವನ ಹೊಸ ಅಡ್ಡ ಇವನಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್. ಸರ್. ಮಾಯ ಬದುಕಿದ್ದಾರೆ, ಇವ್ರ ಜೊತೆ ಇದ್ದಾರೆ. ತಮಟೆ ಶಿವ ಇವತ್ತು ಬಾಂಬೆಗೆ ಶಿಫ್ಟ್ ಆಗಕ್ಕೆ ಪ್ಲಾನ್ ಹಾಕೊಂಡಿದ್ದಾನೆ ಸರ್. ಇದೇ ನಮ್ದು ಲಾಸ್ಟ್ ಚಾನ್ಸ್ ಸರ್ ಅವ್ನು ಹಿಡಿಯೋಕೆ. ಸರ್ ನಂಗೇನು ಗೊತ್ತಿಲ್ಲ ಸರ್ ಸರ್ ನಿಜವಾಗ ನನಗೇನು ಗೊತ್ತಿಲ್ಲ ಸರ್ 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 ನಂಗೇನು ಗೊತ್ತಿಲ್ಲ ಸರ್ 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 ನಂಗೇನು ಗೊತ್ತಿಲ್ಲ ಸರ್ ಗೊತ್ತು ಸರ್ ಸರ್ ಗೊತ್ತು ಸರ್ ನಾನು ಹೇಳ್ತೀನಿ ಸರ್ ಅಲ್ಲವ್ರು ಸರ್ ಬನ್ನಿ ಸರ್ ಹೋಗೋಣ ತೋರಿಸಿ ಬನ್ನಿ ಸರ್ ಸರ್ ಬನ್ನಿ ಸರ್ ಹೋಗೋಣ ಸರ್ ನಂಗೆ ಗೊತ್ತಿಲ್ಲ ಸರ್ ಸರ್ ಎಲ್ಲ ಇಲ್ಲೇ ಇದ್ರು ಸರ್ 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 ಇಲ್ಲೇ ಇದ್ರು ಸರ್ ಗೊತ್ತಿಲ್ಲ ಸರ್ ಸರ್ ಗೊತ್ತಿಲ್ಲ ಸರ್ ಎಲ್ಲ ಮಂಗಳೂರು ಹೋಗ್ಬಿಟ್ರು ಸರ್ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ರು ಸರ್ ನಾವು ಒಳ್ಳೆ ಹುಡುಗ ಸರ್ ನಾವು ಬಿಟ್ಬಿಡಿ ಸರ್ ಸರ್ ನಂಗೆ ಏನು ಗೊತ್ತಿಲ್ಲ ಸರ್ ಏನ್ ಶಿವಣ್ಣ, ನಮ್ ಬೋಟೇ ಬಂದಿಲ್ಲ. ನಿನ್ ಮೆಸೇಜ್ ಹೋಗೋಯ್ತಾ ಇಲ್ವೋ? ACP ಏನಾದ್ರು ಇಲ್ಲಿ ಬಂದ್ಬಿಟ್ರೆ? ಹೆಂಡ್ರಲ್ಲಿ ಅಂತ ಹುಡುಕ್ತಿರ್ತಾನೆ. ಇವಳು ಅವನಿಗೆ ಸಿಗೋದ್ರೊಳಗೆ ನಾನ್ ತಮಟೆ ಬಾರಿಸ್ತೇನೆ. ಟೆನ್ಷನ್ ತಗೋಬೇಡ. ಬಂದ್ಬಿಡ ಶಿವಣ್ಣ. ಈಗ ಚೆನ್ನಾಗಿದೆ. ಹಾಗಂತ ಹೀಗೆ ಇರ್ಬೇಕು ಅಂತ ಹೇಳ್ತಾ ಇಲ್ಲ, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ.